ನಿಯಮ ಸ್ಯಾತ್ ಗ್ರಹೇ ಕ್ಷಿದೆ च प्रमाणतो न्यासात् ಸಮಿತಿರ್ನಾಮಕೃತ. ಈ 89ನೇ ಶ್ಲೋಕದನ್ನು ಅಲ್ಲಿಂದ ಸಂಖ್ಯಾ ಇರ್ತಾವಂತೆ. ಆದ್ದರಿಂದ ಏನಾಯಿತು, ಪ್ರತ್ಯಕ್ಷ ಪ್ರಮಾಣವು ಭೂತ ಭವಿಷ್ಯತ್ ವರ್ತಮಾನದ ವಿಷಯವನ್ನು ಗ್ರಹಣ ಮಾಡ್ತದೆ. ಬರೇ ವರ್ತಮಾನ ಕಾಲದ ಅಷ್ಟೇ ಗ್ರಹಣ ಮಾಡೋಂಗಿಲ್ಲ. ಪ್ರತ್ಯಕ್ಷ ಏನು ಮಾಡ್ತದ, ವರ್ತಮಾನ. ಉದಾಹರಣೆ ಇವನು ಮನುಷ್ಯ ಅಂತ ನಿನ್ನ ಕಣ್ಣಿನ ನೋಡ್ತಾನೆ. ಮನುಷ್ಯ ಎಂಬ ಶಬ್ದ ನೀವು ವಾಚ್ಯ ಅಂತ ಗೊತ್ತಾಗ್ತದೆ. ಮುಂದೆ ಬರುವ ಮನುಷ್ಯರಿಗೂ ಮನುಷ್ಯರಿಗೆ ತಿಳ್ಬೋದು. ಅದು ಬರೀ ಈಗ ಅಷ್ಟೇ ಅಲ್ಲ, ಮನುಷ್ಯ ಎಂಬ ವಸ್ತು ನೋಡಿದ್ದೀಗ ಆ ಶಬ್ದದಿಂದ ವಾಚ್ಯವಾದದ್ದು ವಸ್ತು ಮುಂದೆ ಹಿಂಗೆ ಇರ್ತದೆ, ಹಿಂದೂ ಹಿಂಗೆ ಇರ್ತದಂತೆ. ಅದ ಕಾರಣ ಪ್ರತ್ಯಕ್ಷ ಏನು ಮಾಡ್ತದೆ, ವರ್ತಮಾನೈಕ ನಿಯಮ ನಶ್ಯ ಅಕ್ಷತೆ. ವರ್ತಮಾನ ಕಾಲದ ವಿಷಯ ಮಾತ್ರ ಗ್ರಹಣ ಮಾಡ್ತದಂತ ಇಲ್ಲ, ಎಲ್ಲ ಭೂತ ಭವಿಷ್ಯತ್ ವರ್ತಮಾನ. ಹೇಳಿದೆ ಒಂದ್ಸಲ ನೀವು ಬೆಲ್ಲ ಸಿಹಿ ಅಂತ ತಿಳ್ಕೊಂಡ್ಬಿಟ್ರೆ ಹಿಂದಿನ ಕಾಲದಾಗ ಮಂದಿ ಬೆಲ್ಲ ಏನಂತಿದ್ರು, ಮುಂದೆ ಏನಂತಾರ, ನಿಮ್ಗೆ ಹೆಂಗೆ ಗೊತ್ತಾಯ್ತದ? ಈಗ ಕೂತೀರಿ, ಮುಂದೆ ಬರುವ ಮನುಷ್ಯ ಬೆಲ್ಲ ಸಿಹಿ ಅಂತ ಹೆಂಗೆ ಗೊತ್ತಾಯ್ತು? ಸಾಕ್ಷಿ ಮುಂದೆ ಅದಲ್ಲ, ಅದು ಯಾವ್ದು ನೋಡಿರಿ ನಾವು. ಸಾಕ್ಷಿ ಸಾಕ್ಷಾತ್ ಈಕ್ಷತೆ ಇದೆ ಸಾಕ್ಷಿ. ಇದು ಸಾಕ್ಷಾತ್ ಏನು ನೋಡಿರೋರು. ಆ ಸಾಕ್ಷಿಗೆ ಆ ಸಾಕ್ಷಾತ್ತದ ಏನಂದ್ರೆ ಮೂರೂ ಕಾಲದಲ್ಲಿ ಇರುವ ವಸ್ತುಗಳನ್ನು ಏನು ವಸ್ತುಗಳ ಸ್ಥಿತಿಯನ್ನು ಆ ವಸ್ತುವನ್ನು ಅದು ನೋಡಲಿಕ್ಕಿಲ್ಲ, ಅದು ಆ ವಸ್ತು ಹಂಗೆ ಇರ್ತದ ಅಂತ ಒಂದು ಗ್ರಹಣ ಮಾಡುವ ಶಕ್ತಿ ಅದ ನಚ ಪ್ರಮಾಣತ್ವ ಮುಗಿತೀವಿ. ಇನ್ನು ಪ್ರಮಾಣತೋ ಅನ್ಯ ಶಾತ್ ಪ್ರಮಿತಿರ್ ನಾಮಕೃತ. ಸ್ವಲ್ಪ ಇನ್ನು ಪ್ರಮಾಣ ಮೀಮಾಂಸಾ ಮಾಡಿಕತ್ತ. ಪ್ರಮಾಣಗಳ ಎಷ್ಟು ನೀವು ಅನೇಕ ಸಲ ಹೇಳಿದ್ದೇನೆ ನಾನು. ಪ್ರಮಾಣ ಎಷ್ಟಪ್ಪ? ಮೂರು. ಪ್ರತ್ಯಕ್ಷ ನೋಡಿದ್ರೆ ಪ್ರಮಾಣ 2. ಕೇವಲ ಪ್ರಮಾಣ, ಅನುಪ್ರಮಾಣ 2. ಕೇವಲ ಪ್ರಮಾಣ ಅಂದ್ರೆ ಇದು ಪುಸ್ತಕ ಎಂಬ ಜ್ಞಾನ ಅಷ್ಟೇ ಪ್ರಮಾಣ. ಈ ಜ್ಞಾನಕ್ಕೆ ಸಾಧನದ ಅನುಪ್ರಮಾಣ. ಈ 4 ಪ್ರಮಾಣ ಅಂದ್ರೆ 4. ಒಂದು ಜ್ಞಾನ, ಒಂದು ಪ್ರಮಾಣ. ಜ್ಞಾನಕ್ಕೆ ಸಾಧನವಾದದ್ದು 3, ಅವಕ್ಕೆ ಅನುಪ್ರಮಾಣ ಅಂತ. ಈಗ ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಏನು? ಈ ಪುಸ್ತಕ ಎಂಬ ಜ್ಞಾನ ಹುಟ್ಟಲಿಕ್ಕೆ ಕಾರಣಕ್ಕಾಗ, ಇದು ಒಳ್ಳೆಯ ಸುಗಂಧದ ಜ್ಞಾನ ಆಗಲಿಕ್ಕೆ ಮೂಕ. ಇವು ಅನುಪ್ರಮಾಣದ ಜ್ಞಾನ ಹುಟ್ಟಿಸ್ಲಿಕ್ಕೆ ಸಾಧನವಾದ. ಅನುಮಾನ, ಇಲ್ಲಿ ಕರೆಂಟ್ ಅನ್ನೋದು, ಕರೆಂಟ್ ಅದ ಜ್ಞಾನ ಐತೆ. ಹೆಂಗಾಯ್ತು? ಕಣ್ಣಿನ ನೋಡಿದ್ರೆ ನೀನು ಲೈಟ್ ಅಂತ ಫ್ಯಾಮಿಲಿ ನೋಡಿ. ಅಂದ್ರೆ ಯಾವುದು ಇಂದ್ರಿಯಗಳಿಗೆ ಗೋಚರವಾಗುವುದಿಲ್ಲವೋ ಆದರೂ ಜ್ಞಾನ ಆಗಿರ್ತದೆ. ಅದಕ್ಕೆ ಕಾರಣ ಯಾವುದು? ಅನುಮಾನ. ಇನ್ನು ಆಗಮ, ನಾಳಿನ ದಿವಸ ಪಾಠ 7 ಗಂಟೆಗೆ ಇದೆ ಅಂತ ನೀವು ತಿಳ್ಕೊಳ್ತೀವಿ. ನನ್ನ ಮಾತು ಕೇಳ್ತೀವಿ, ಬಂದ್ಬಿಡ್ತೀವಿ 7 ಗಂಟೆಗೆ ಅಂತ. ನನ್ನ ಮಾತು ಕೇಳಿ ನೀನು ತಿಳ್ಕೊಂಡಿದ್ದ ಆಗಮ ಶಬ್ದ. ಹೀಗೆ ಜಗತ್ತಿನಲ್ಲಿ ಎಷ್ಟವ? 3 ಪ್ರಮಾಣಗಳು. 4ನೇ ಪ್ರಮಾಣ ಯಾವುದು? ಕೇವಲ ಪ್ರಮಾಣ, ಜ್ಞಾನ. ಅದಕ್ಕೆ ಹೇಳ್ತಾರೆ ನಚ ಪ್ರಮಾಣತೋ ಅನ್ಯಾಸ ಪ್ರಮಿತಿ ನಾಮಕೃತ. ಪ್ರಮಿತಿ ಅಂದರೆ ಯಥಾರ್ಥ ಜ್ಞಾನಕ್ಕೆ ಪ್ರಮಿತಿ ಅಲ್ಲ. ಈ ಪ್ರಮಿತಿಯೂ ಕೂಡ ಒಂದು ಪ್ರಮಾಣವೇ. ಪ್ರಮಿತಿಯೂ ಕೂಡ ಆ ಪ್ರಮಾಣ ಅಂದರೆ ಪ್ರಮಿತಿ ಬಿಟ್ಟು ಇನ್ನೊಂದು ಬೇರೆ ಪ್ರಮಾಣ ಇಲ್ಲ. ಇದು ಕೇವಲ ಪ್ರಮಾಣ. ಅನುಪ್ರಮಾಣ ಅವನೇ ಮಾನಾಭಾವ ಗೌರವಾಚ್ಯ ಕಲ್ಪನಾಯ ಕಿಮೇದಯ. ಅಂದ್ರೆ ಇದು ಸ್ವಲ್ಪ ಶಾಸ್ತ್ರೀಯ ವಿಷಯಗಳು. ಏನ್ರಿ ಎಲ್ಲ ಇದು ಹೆಂಗ ಮಾನಾಭಾವ, ಮಾನಾಭಾವ ಪ್ರಮಾಣ ಇಲ್ಲದೇ ಇರುವುದರಿಂದ ಏನು ಪ್ರಮಾಣತಃ ಅನ್ಯ. ಈ ಕೇವಲ ಪ್ರಮಾಣವನ್ನು ಬಿಟ್ಟು ಇತರ ಪ್ರಮಾಣಗಳನ್ನು ಅವಾಚ್ಯ ಅಂದರೆ ಅಂತ ಕಲ್ಪನಾ ಗೌರವ ಬರ್ತದೆ. ಎಂದು ಕಲ್ಪನಾ ಗೌರವಾಚ್ಯ. ಆಮೇಲೆ ಮಾನಾಭಾವ, ಅದಕ್ಕೆ ಪ್ರಮಾಣ ಅನುಪ್ರಮಾಣ 3, ಕೇವಲ ಪ್ರಮಾಣ 1, ಸಾಕ್ಷಿನೂ ಅದನ್ನೇ. ಇದು ಬಿಟ್ಟು ನೀವು ಇನ್ನೂ ಬೇರೆ ಬೇರೆ ಪ್ರಮಾಣಗಳವ ಅಂತ ಅನ್ನಲಿಕ್ಕೆ ಪ್ರಮಾಣಗಳಿಲ್ಲ. ಮತ್ತು ಹಂಗೆ ಮಾಡಿದ್ರೆ ಕಲ್ಪನಾ ಗೌರವ ಬರ್ತದೆ. ಆದ ಕಾರಣ ಇದು ಸ್ವಲ್ಪ
ಮೀಮಾಂಸಕರು ಕೆಲವರು ಜ್ಞಾತತ ಎಂಬ ಒಂದು ಬೇರೆ ಇದು ಅದರ ಜ್ಞಾತತ ಪರ್ಯಾಯ ಪ್ರಮಾಣ ಶಬ್ದವಾಷ್ಟಿಷ್ಟ ಪ್ರಮೇಯ ಪ್ರಕಾಶ ವಿಶೇಷ ಅದೊಂದು ಪ್ರಮಾಣ ಅಂತಾರೆ. ಅದು ಖಂಡನ ಮಾಡ್ತಾರೆ ಪ್ರಾಚಾರ್ಯರು. ಅದು ಬಹಳ ವಿಸ್ತಾರ ವಿಷಯ ಇದೆ. ಮಯಾ ಏತ ಜ್ಞಾತಮಿತ್ತು ಸಾಕ್ಷಿಗಂ ಜ್ಞಾನಗೋಚರಂ. ಜ್ಞಾತ ಅಂದ್ರೆ ಏನು ಹೇಳಿ ತಿಳಿಯಲ್ಪಟ್ಟದ್ದು. ತಿಳಿಯಲ್ಪಟ್ಟದ್ದು ಅಂದ್ರೆ ಅದು ಜ್ಞಾನಕ್ಕೆ ವಿಷಯ ಆಗೇ ಬಿಟ್ಟಿರ್ತದೆ. ಅದಕ್ಕೆ ಪ್ರತ್ಯೇಕವಾದಂಥ ಸ್ಟೇಟಸ್ ಕೊಡೋ ಕಾರಣ. ಮಯಾ ಏತ ಜ್ಞಾತಮಿತ್ತು ಸಾಕ್ಷಿಗಂ ಜ್ಞಾನಗೋಚರ. ಅದೇನು ನನಗೆ ಇದು ತಿಳಿಯಲ್ಪಟ್ಟಿದೆ, ಇದು ನಮ್ಮ ಸಾಕ್ಷಿ ಗೋಚರ ಆಗಿದೆ. ಜ್ಞಾನಮೇವ ಅದೇ ಜ್ಞಾನ ಅಂದ್ರೆ ಜ್ಞಾನ ಬಿಟ್ಟು ಇನ್ನೊಂದು ಜ್ಞಾತತ ಎಂಬುವುದು ಇಲ್ಲ. ಏನು ಜ್ಞಾನ ಬಿಟ್ಟು ಎಂಬುವುದು ಅವರು ಮೀಮಾಂಸಕರು ಹೇಳ್ತಾರೆ. ಜ್ಞಾತದ ಪರಪರ್ಯಾಯ ಪ್ರಮೇಯಾಸ್ತ ಪ್ರಕಾಶ ವಿಶೇಷ ಕ್ರಿಯಾ ಜ್ಞಾನ ಪ್ರಮಾಣಕ್ಕೆ ಪಾಠಾನಾಮಯುಕ್ತಂ ಅಂತ ಪದ್ಧತಿಗಳಿಗೆ ಅವರೊಂದು ಜ್ಞಾತದ ಎಂಬುವಂತಹದ್ದು ಪ್ರತ್ಯೇಕ ಪ್ರಮಾಣ ಅಂತ ಅದು ಇಲ್ಲ. ಯಾಕೆ ಮಯಾ ಏತಜ್ಞಾತಂ ನನ್ನಿಂದ ತಿಳಿಯಲ್ಪಟ್ಟದ ಇದು ಸಾಕ್ಷಿ ಗೋಚರಂ, ಇದು ಸಾಕ್ಷಿ ವಿಷಯವಾಗ್ತದೆ. ಜ್ಞಾನವೇವ ಅದೊಂದು ಜ್ಞಾನೇ ಅದು ಏನು ಜ್ಞಾತತ ಅದೇನು ಹೇಳ್ರಿ ತಿಳಿಯಲ್ಪಟ್ಟದ್ದು. ಜ್ಞಾನಮೇವ ಅದು ಅನ್ಯಾಪ್ರಮಿತಿರ್ತಾಮನ ದೃಶ್ಯ ಅಂದರೆ ಏನರ್ಥ ಜ್ಞಾನವನ್ನು ಬಿಟ್ಟು ಜ್ಞಾತತ ಎಂಬ ಇನ್ನೊಂದು ಪ್ರಮಾಣವು ಇಲ್ಲ. ಇದು ಇಷ್ಟೇ ತಿಳ್ಕೊಂಬೇಡ್ರಿ. ಸುಧಾರವಾಗಿ ಇದ್ರ ಬಗ್ಗೆ ಭಾಳ ಚರ್ಚೆ ಮಾಡ್ಯಾರ. ನಮಗೆಲ್ಲ ಬೇಡ, ಸದ್ಯ ಬೇಡ, ಮುಂದೆ ನೋಡಿ. ಈ ರೀತಿಯಾಗಿ ಇಲ್ಲಿಗೆ ಪ್ರಮಾಣಗಳು ಎಷ್ಟಾದಪ್ಪ? ಮುಖ್ಯವಾಗಿ ಪ್ರಮಾಣಗಳು ಎರಡು. ಒಂದು ಕೇವಲ ಪ್ರಮಾಣ, ಪ್ರಮಾಣ. ಕೇವಲ ಪ್ರಮಾಣ ಯಾವುದು? ಜ್ಞಾನವೇ ಕೇವಲ ಪ್ರಮಾಣ. ಅದರೊಳಗೆ ಮತ್ತೆ ಮುಂದೆ ಈಶ್ವರ ಧ್ಯಾನ, ಲಕ್ಷ್ಮೀ ಧ್ಯಾನ, ಯೋಗಿ ಧ್ಯಾನ ಅವೆಲ್ಲ ಈಶ್ವರ ಧ್ಯಾನ ಒಂದು ಪ್ರಮಾಣ, ಲಕ್ಷ್ಮೀ ಧ್ಯಾನ ಎರಡನೇ ಪ್ರಮಾಣ, ಯೋಗಿ ಧ್ಯಾನ. ಆ ಯೋಗಿಗಳಲ್ಲಿ ಋಷಿಯೋಗಿ ಧ್ಯಾನ, ತಾತ್ವಿಕ ಯೋಗಿ ಧ್ಯಾನ, ಅತಾತ್ವಿಕ ಯೋಗಿ ಧ್ಯಾನ ಅಂತ ಇವೆಲ್ಲವೂ ಜ್ಞಾನ ರೂಪನೇ ಅಂತೂ ಒಂದು ಪ್ರಮಾಣ. ಈ ಜ್ಞಾನ ಹುಟ್ಟಲಿಕ್ಕೆ ಕಾರಣ ಯಾವ್ದಾಗಿದೆ? ಪ್ರತ್ಯಕ್ಷ ಅಥವಾ ಅನುಪ್ರಮ. ಬಟ್ ಟೋಟಲ್ ಸ್ಥೂಲವಾಗಿ ಹೇಳಬೇಕಂತಂದ್ರೆ ಜ್ಞಾನವು ಆ ಜ್ಞಾನಗಳಲ್ಲೂ ಸಾಕ್ಷಿ ಜ್ಞಾನ, ಬಾಹ್ಯ ಜ್ಞಾನ. ನೋಡಿ ಜ್ಞಾನಗಳಿಗೆ ಎರಡು. ಬಾಹ್ಯ ಜ್ಞಾನ ಇಂದ್ರಿಯಗಳು ಹುಟ್ಟಿದ್ದು, ಇಂದ್ರಿಯಗಳಿಂದ ಮನೋಜನ್ಯ ಮತ್ತೆ ಅಲ್ಲಿ ಮತ್ತೆ ಮಾಡ್ಕೋಬೇಕು. ಅಂದರೆ ಇಂದ್ರಿಯಕ್ಕೂ ಮನಸ್ಸಿಗೂ ಸಂಪರ್ಕಕ್ಕಾಗಿ ಇದಂ ಪುಸ್ತಕ ಮತ್ತು ಈ ಲವ್ ಆ್ಯಕ್ಷನ್ ಆಗಿಬಿಡ್ತದೆ. ಇದು ಜ್ಞಾನ ಯಾವುದಿದು? ಮನೋಜನ್ಯ ವೃತ್ತಿ ಜ್ಞಾನ, ಬಾಹ್ಯ ಜ್ಞಾನ. ಸಾಕ್ಷಿ ಜ್ಞಾನ ಅಂದರೆ ಯಾವುದು? ನಾ ಈ ಇದು ಎಂಬ ಜ್ಞಾನವುಳ್ಳವನು ನಾನು. ಸುಖ ಅಹಂ ಸುಖಿ, ಅಹಂ ದುಃಖಿ, ನಿಮಗೆ ಅನುಭವ ಆಗ್ತಿರ್ತಲ್ಲ, ಅದೇ ಸಾಕ್ಷಿ. ಹಿಂಗೆ ಇವು ಎರಡು ಜ್ಞಾನ ಹುಟ್ಟಲಿಕ್ಕೆ ಸಾಧನವಾಗಿದ್ದು ಅನುಪ್ರಮ. ಅವು ಮೂರು ಅಂತ ನಾವು ಅಂತೀವಿ. ಕೆಲವು 4 ಅಂತಾರೆ, ಕೆಲವು 5 ಅಂತಾರೆ, ಕೆಲವು 6 ಅಂತಾರೆ. ನಮ್ಮ ಶ್ರೀಮದಾಚಾರ್ಯರು ಬೇರೆ ಬೇರೆ ವಾದಗಳನ್ನು 3 ಇದು ಮಾಡಿ ಅಂತಂದ್ರೆ ಅನುಸಂಧಾನ ಮಾಡಿರ್ತಾರೆ. ಪ್ರತ್ಯೇಕವಾಗಿ ಪ್ರಮಾಣ ಸ್ಟೇಟಸ್ ಕೊಟ್ಟಿಲ್ಲ. ಮಧ್ಯಮದ ಪ್ರಕಾರವಾಗಿ ಅಮುಕ ಪ್ರಮಾಣಗಳೆಷ್ಟು? 3. ಕೆಲವರು ಉಪಮಾನ, ಅನುಪಲಬ್ಧಿ, ಅರ್ಥಾಪತ್ತಿ, ಇನ್ನು ಕೆಲವು ಪ್ರಮಾಣ ತಾರ್ಕಿಕರು ಹೋಗ್ತಾರೆ. ಅದೆಲ್ಲವನ್ನು ಪ್ರಮಾಣ ಪದ್ಯೊಳಗೆ ಖಂಡನ ಮಾಡಿ ಬೇರೆ ಬೇರೆ ಪ್ರಮಾಣಗಳು ಇದರೊಳಗೆ ಅಂತರ್ಭಾವ ಮಾಡ್ತಾರೆ. ಹೀಗಾಗಿ ಇಷ್ಟೆಲ್ಲ ನಮಗೆ ತಲೆಗೆಡಿಸಿದ್ರಿ. ತಲೆಗೆಡಿಸಿದ್ರೆ ನಮಗೆ ತಲೆ ಬಿಸಿ ಮಾಡಿದ್ರಿ. ಸದ್ಯ ಪ್ರಕೃತ ಪಾಠಕ್ಕೆ ಸಂಬಂಧ ಏನು ಕೇಳಿದ್ರೆ ಮಾನ ಮಾತ್ರ ಪ್ರಮೇಯಾಣ ಚಿತ್ತಿರ್ಹೀನ ಕ್ವಚಿತ್ ಅಪ್ರಾಣಾಮಪಿ ಚೇತೇಷಾಂ ಅಬಾಧೋ ದೃಶ್ಯತೆ ಕ್ವಚಿತ್ ಜಾಗೃತ್ವಮಾತ್ರಂ ಅತ್ರೈಕ ಅನ್ಯಥಾ ದೃಶ್ಯತೆ ಸ್ಫುಟಂ ಅತೋ ಮಿಥ್ಯಾನ ಚ ಸ್ವಾಪ್ನೋ ಜಾಗೃದ್ವತ್ ಜಾಗ್ರದೇವ ಚ ಆತ್ಮವತ್ ಕ್ವಚಿದಾತ್ಮಾ ಚ ಸಾದೇವ ಭ್ರಮಗೋಚರಃ ಏತಾವತಾನ ಮಿಥ್ಯಾಸೋ ಸ್ವಪ್ನೆ ಜಾಗರಿತೆ ತಥಾ. ಅಂತೂ ಈ
ಈಗ ಸದ್ಯ ನಮ್ದು ಏನು ನಡೆದ ವಿಚಾರ ಗೊತ್ತದೆ. ಭಗವಂತನಲ್ಲಿ ಭಗವಂತನ ಪ್ರಸಾದವಾಗಬೇಕಾದರೆ ಭಗವಂತನ ಅಪರೋಕ್ಷ ಜ್ಞಾನ, ಭಗವಂತನ ಅಪರೋಕ್ಷ ಜ್ಞಾನವಾಗಬೇಕಾದರೆ ಅತ್ಯುತ್ತಮ ಭಕ್ತಿ ಮಾಡಬೇಕು. ಭಗವದ್ಭಕ್ತಿ ಅಂದರೆ ಏನು ಅಂತ ಕೇಳಿದಾಗ ದೇವರ ಮಹಾಮಹಾತ್ಮ್ಯ ಜ್ಞಾನ. ದೇವರ ಮಹಾಮಹಾತ್ಮ್ಯ ಜ್ಞಾನದ ಒಳಗೆ ದೇವರು ಮಹಾನುಭಾವ ಮಹಾತ್ಮ ಅಂತ ಗೊತ್ತಾಗಬೇಕಾದ್ರೆ ನಮಗಿಂತಲೂ ವಿಶಿಷ್ಟವಾದಂತಹ ಅಸಾಧಾರಣ ಶಕ್ತಿ ಅವನಲ್ಲಿ ಅದರಂಥ ಜ್ಞಾನ. ಮರಾಠಿ ಚಮತ್ಕಾರ ಶಿವಾಯ ನಮಸ್ಕಾರ. ದೇವರ ಮಹಾತ್ಮ್ಯ ಗೊತ್ತಾಗದೆ ನೀವು ಇಷ್ಟ ರಾಗ ಭಕ್ತಿರಾಕಾಗಿದೆ, ಅವರ ಮಹಾತ್ಮ್ಯ ಜ್ಞಾನ ನಿಮಗೆ. ಒಬ್ಬ ವ್ಯಕ್ತಿಯಲ್ಲಿ ಶ್ರದ್ಧೆ ಪ್ರೇಮ ಭಕ್ತಿ ಹುಟ್ಟಬೇಕಲ್ಲ, ನಿಮಗೆ ಅವನಲ್ಲಿ ಏನಾದರೂ ಒಂದು ವಿಶೇಷ ಕಂಡಿರಬೇಕಲ್ಲ. ಹಾಗೆ ದೇವರಲ್ಲಿ ನಿಮಗೆ ಮಹಾತ್ಮ್ಯ ಜ್ಞಾನ ಬರಬೇಕಾದ್ರೆ ಏನಾಗಬೇಕು? ವಿಶೇಷವಂತ. ಆ ದೇವರ ವಿಶೇಷ ಮಹಿಮೆಯಲ್ಲಿ ಇದೊಂದು ಯಾವುದು? ಸ್ವಪ್ನ ಪದಾರ್ಥಗಳ ಸೃಷ್ಟಿ. ಅದು ಬಂದಿತ್ತು. ಓಂ ಸಂಧೆ ಸೃಷ್ಟಿರಾಹಿ ಓಂ ಮತ್ತು ಅದೇ ಬರಬೇಕಿತ್ತು. ಈ ಸಂಧೆ ಅಂದ್ರೆ ಸಾಂಧ್ಯಂ. ಸ್ವಪ್ನ ಹೆಂಗೆ ಗೊತ್ತಂದ್ರಿ? ನಿದ್ದಿ ಎಚ್ಚರಿಕೆ ನಡುವಿನ ಭಾಗ. ನಿದ್ದಿ ಎಚ್ಚರಿಕೆ ಇದು ನಡುವಿನ ಸಂಧಿ ಭಾಗನೇ ಯಾವುದು? ಸ್ವಪ್ನ. ಆ ಸ್ವಪ್ನಗಳನ್ನು ಪರಮಾತ್ಮ ನಮಗೆ ತೋರಿಸ್ತಾನ. ಈಗ ಮಹಾನುಭಾವ ಅಂತ ಹೇಳಿದಂಗೆ ಮಹಾಮಹಾತ್ಮ್ಯವುಳ್ಳವನು. ಒಂದು ಸ್ವಲ್ಪ ವಿಚಾರ ಮಾಡ್ತೀವಿ. ಸ್ವಪ್ನ ಪದಾರ್ಥ ಅನ್ಯಾರು ತೋರಿಸ್ಬೇಕು? ತಾನೇ ಬೀಳ್ತಿರ್ತಾವು. ಯಾಕೆ ಮೈಗೂರು ತಾವೇ ಬೀಳ್ತಾ ಇದ್ದೀವಿ. ಮಾಡಿ ಯಾರು ಮಹತ್ವ ಏನು? ಒಂದು ಚಲೋ ಊಟ ಮಾಡಿ ಮಾಡ್ಕೊಂಡು ಅಂತ ಸ್ವಪ್ನ ಬೀಳ್ತಿರ್ತಾವೆ ತಾವೇ. ಇದ್ರಾಗ ದೇವರ ಕೈವಾಡ ಬಂತು, ಇದ್ರೊಳಗೆ ದೇವರ ಮಹಿಮಾ ತಿಳ್ಕೊಂಡು ಭಕ್ತಿ ಮಾಡೋ ಪ್ರಮೇಯ ಬಂತು ಅಂತ ನಿಮಗೆಲ್ಲ ಅನ್ನಿಸ್ತಾರೆ. ಅದು ಸರಳಿಲ್ಲ. ಈಗ ಹೆಂಗೆ ಅನ್ನಂಗಾಗ್ತಂದ್ರೆ ಹುಡುಗರು ಮನೆಗೆ ಬರ್ತಾವೆ, ನಮ್ಮ ಮನ್ಯಾಗ ಅಡಿಗೆ ಊಟ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಅವ್ರು ಸರ್ ತಗೊಂಡ್ಬಿಡ್ತಾವೆ ಅಡಿಗೆಲ್ಲ ಊಟ ಮಾಡ್ಕೊಂಡು. ಅವ್ರಿಗೆ ಇಷ್ಟೇ ಗೊತ್ತಿರ್ತದೆ ಅದ್ರ ಅಡಿಗೆ ಹೆಂಗೆ ಮಾಡಿದ್ರು, ರೊಕ್ಕ ಅಂತಂದ್ರು, ಧಾನ್ಯ ಅಂತಂದ್ರು, ಅಡಿಗೆ ಯಾರು ಮಾಡಿದ್ರು, ಕಾಸ್ತೇನೆ ಅವೆಲ್ಲ ಗೊತ್ತಿರಂಗಿಲ್ಲ. ಹೈಯದ ಊಟ ಮಾಡಿ ಹೋಗ್ಬಿಟ್ಟು ಹಂಗೆ ಸ್ವಪ್ನ ಪದಾರ್ಥ ಹೈಯದ ನೋಡ್ಬಿಟ್ರೆ ಹೌದಾ? ಸ್ವಪ್ನ ಪದಾರ್ಥವನ್ನು ಅನ್ಕೊಂಡಾಗ ಹೊರಗಿನ ಗುಡ್ಡ ಪರ್ವತ ನದಿ ಇಂಥ ಅದ್ಭುತವಾದಂಥ ನಮ್ಯ ದೃಶ್ಯಗಳನ್ನು ಪರಮಾತ್ಮ ತೋರಿಸ್ತಾನ. ತೋರಿಸಿ ಮತ್ತೆ ನಿವಾರಣ ಮಾಡ್ತಾನೆ. ನಿಮ್ಮ ಕರ್ಮ ಚಲೋ ಇತ್ತು ಸಂತೋಷ ಕೊಡ್ತಾನೆ, ನಿಮ್ಮ ದುಃಖ ಇತ್ತು ಇದು ಪಾಪ ಇತ್ತು ದುಃಖ ತೋರಿಸ್ತಾನೆ. ಇವೆಲ್ಲ ದೇವರು ಸೂಕ್ಷ್ಮವಾದಂತಹ ಕಂಠ ಪ್ರದೇಶದಲ್ಲಿ ಇದ್ದುಕೊಂಡು ವಿಶ್ವನಾಮ ತೈಜಸನಾಮಕ ಪರಮಾತ್ಮ ಸ್ವಪ್ನ ತೋರಿಸ್ತಾನ ಅಂತ ಹೇಳಾಯ್ತು. ಅದು ದೇವರ ಮಹಾಮಹಿಮ. ಇಲ್ಲಿ ಪೂರ್ವವಾದಿಗಳು ಹಿಂದಿನ ಮತ್ತೆ ಅನುವಾದ ಮಾಡಬೇಕಾಗಿ ಅವೇನು ಹೇಳಿದ್ರು? ಇಲ್ಲ, ಸ್ವಪ್ನ ಪದಾರ್ಥಗಳು ಅಸತ್ಯವ, ಸುಳ್ಳವ. ಸುಳ್ಳನ್ನು ಸುಳ್ಳ ವಸ್ತುಗಳನ್ನು ಸೃಷ್ಟಿ ಮಾಡೋ ಮಹಾಮಹಿಮ ಹೆಂಗಂತೆ ಇದು ಮಾಯಾವಾದಿಗಳು ಹೇಳ್ತಾರೆ. ಏನಂದ್ರೆ ಹೊರಗಿನ ಜಗತ್ತೇ ಸುಳ್ಳಂತ ಅನ್ನೋ ಹೇಳ್ತಾರೆ. ಕನಸಾಗಂತೂ ಸುಳ್ಳಂತ ನಿಮಗೂ ಗೊತ್ತಾಗ್ತದೆ. ಇಂಥ ಸುಳ್ಳವಾದ ವಸ್ತುಗಳನ್ನು ತೋರಿಸೋ ದೇವರು ಮಹಾಮಹಿಮೆ ಹೆಂಗಾಗ್ತಾನೆ ಅಂತ ಕೇಳ್ತೀವಿ. ಇಲ್ಲ, ಸ್ವಪ್ನ ಪದಾರ್ಥಗಳು ಸತ್ಯವರು. ಸತ್ಯ ಅನ್ನಬೇಕಾದ್ರೆ ಪ್ರಮಾಣ ಬರುತ್ತೆ. ಇದು ವಸ್ತು ಪ್ರಮಾಣದ ಪ್ರತ್ಯಕ್ಷ ಅನುಮಾನ ಆಗುತ್ತೆ, ಅದು ಸಾಕ್ಷಿ. ಈ ಸ್ವಪ್ನ ಪದಾರ್ಥಗಳು ಸತ್ಯವ ಅಂತಂದಕ್ಕೆ ನಮಗೆ ಅನುಭವ ಏನು ಗೊತ್ತಂದ್ರೆ, ನಾನು ಇಲ್ಲಿಯವರೆಗೆ ರಾತ್ರಿ ಸ್ವಪ್ನವನ್ನು ನೋಡಿದೆ, ನನಗೆ ಅಲ್ಲಿ ಅನುಭವ ಬರ್ತಾ ಇದೆ. ಏನೇ ಅನುಭವ ಬಂದು ಹೋಗಿಬಿಟ್ಟಲ್ಲ ಅಂದ್ರೆ ಬಂದು ಹೋಗಲಿ, ಬಂದು ಹೋಗಿಬಿಟ್ಟು ಅಲ್ಲಿ ಆದ ಘಟನಾ ಸುಳ್ಳು. ಇದು ಬಿರುಗಾಳಿ ಬಂತಲ್ಲ ಮನೆಯೊಳಗೆ, ಸಿಕ್ಕಾಪಟ್ಟೆ ಎಲ್ಲ ಸಾಮಾನು ಎಲ್ಲ ಕಲ್ಲ ಮಾಡಿ ಎಲ್ಲ ಕಣ್ಣೊಳಗೆ ಮಣ್ಣು ಹಾಕಿ ಏನಿದೆ ಇದ್ದ ಎಲ್ಲ ಅದು 5 ಮಿನಿಟ್ ಬಂತು ಹೋಯ್ತು. ಈಗ ನಾನು ಸರಿ ಈ ಬಂತು ಹೋಯ್ತು ಅದು ಸತ್ಯನೋ ಸುಳ್ಳೋದು? ಬಂದದ್ದೆಷ್ಟು? 5 ಆಗಿದ್ದೆಷ್ಟು? 5 ಲಕ್ಷ ರೂಪಾಯಿ. ಅದು ಬಂದು ಹೋಗಿದ್ದು ಸುಳ್ಳು ಸತ್ಯ. ಈಗೆಲ್ಲ ಈಗ 20 ವರ್ಷದಿಂದ ಇದ್ದಿದ್ದಿಲ್ಲ ಅದು. ಇಂದು 20 ವರ್ಷ ಹಾಕಿ 10 ಮಿನಿಟ್ ಹಿಂದೆ ಇದ್ದಿದ್ದಿಲ್ಲ, ಈಗೂ ಇಲ್ಲ. ನೋಡೋ ಬಂದು ಹೋಗ್ಯಾರ, ಸತ್ಯ ಸುಳ್ಳು. ಹಾಗಾದ್ರೆ ಆ ಸತ್ಯವಾದಂತಹ ಸ್ವಪ್ನ ನೀವು ಯಾವ ಪ್ರಮಾಣ ನೋಡ್ತೀರಿ ಅಂದ್ರೆ ಮನಸ್ಸು ಒಳಗೆ ಸತ್ಯ ವಸ್ತು ಸತ್ಯ ಮೊನ್ನೆಲ್ಲ ಹೇಳಿದ್ರು. ವಸ್ತು ಸತ್ಯ ಆಗಬೇಕಾದ್ರೆ ಸರಿ ಒಪ್ಕೊಂಡ, ಸತ್ಯ ಅಂತ ಒಪ್ಕೊಂಡ. ಎರಡನೇ ಪ್ರಶ್ನೆ
ವಸ್ತು ಸತ್ಯ ಆಗಬೇಕಾದ್ರೆ ಒಂದು ಘಟ ಪಟ ಮಠ ಎಲ್ಲ ಆಗಬೇಕಾದ್ರೆ ಒಂದು ರಾ ಮಟೀರಿಯಲ್ ಈ ಗಾಡಿ ಖರೆ ಆಗಬೇಕಾದ್ರೆ ಗಾಡಿಗೆ ಸಿಮೆಂಟ್ ಆಗುತ್ತೆ. ಇಲ್ಲಿ ಸೊಪ್ಪಂದ ಕಂಡಿರ್ತಕ್ಕಂಥ ಗುಡ್ಡ ನದಿಗಳಿಗೆ ರಾ ಮಟೀರಿಯಲ್ ಅನಾದಿವಾಸ ಬರೋಬರಿ. ಆಮೇಲೆ ಈ ವಾಸನ ತಾನೇ ಆಗ್ತದೋ ಅದಕ್ಕೆ ಈ ಸಿಮೆಂಟ್ ಆಗಿದ್ದಲ್ಲಿ ಹೊರಗೆ ಹೋಗಿ ತಾವೇ ಬಂದು ಬಡಬಡ ಗಾಡಿ ಆಗ್ತಾವೇನೋ ಅದು ನಿರ್ಮಾಣ ಮಾಡೋ ಯಾವ ಬೇಕು ಕರ್ತಾಬೇಕು. ಹಂಗೆ ನಿಮ್ಮ ವಾಸನ ಮೂಲಭೂತ ಸಿಮೆಂಟ್ ಇಟ್ಟಂಗೆ ಅದನ್ನು ತಗೊಂಡು ಮಾಡೋವು ಯಾರು? ನೋಡೋರು ಯಾರು? ಜೀವ. ನೋಡಿದ ಅನುಭವ ಮಾಡಿದವ ಯಾರು? ಅಂತೂ ಇದ್ರೊಳಗೆ ಏನಾಯ್ತು, 3-4 ಆಸ್ಪೆಕ್ಟ್ಸ್ ಅಂತ ಏನ್ರಿ ಆಸ್ಪೆಕ್ಟ್ಸ್ ಅಂತಾರೆ. ಇದ್ರೊಳಗೆ 3-4 ವಸ್ತುಗಳು ನೋಡಿದವ, ನೋಡಲ್ಪಟ್ಟದ್ದು, ಮಾಡಲ್ಪಟ್ಟದ್ದು, ಮಾಡಲಿಕ್ಕೆ ಬಳಸಿದ ಪದಾರ್ಥ, ಇವೆಲ್ಲ ನಮಗೆ ಪ್ರಮಾಣದಿಂದ ಗೊತ್ತಾಗ್ತಾವ. ಅವರೇ ಹಾಗೆ ಗೊತ್ತಾಗ್ತವೆ. ನೋಡಿದವನ ಇಲ್ಲಿ ಅವರಿಗೆ ನೋಡಿದೆ ನಿಮ್ಮ ಅನುಭವ ಬರ್ತದೆ. ನಾವು ಪ್ರಮಾತ ಎದರಿಂದ ನೋಡಿದ? ಮನಸ್ಸಿನಿಂದ ನೋಡಿ. ಏನನ್ನು ನೋಡಿದ? ಅಪ್ರಮೇಯ. ಇದು ಮನಸ್ಸು ಸಾಕ್ಷಿದ ಪ್ರಮಾಣ, ಪ್ರಮೇಯ. ಜ್ಞಾನಕ ಆಯ್ತು. ಏನು ಎದ್ದು ಕೂಡಲೇ ಹಿಂಗೆ ಆಯ್ತು. ಇದು ಕೂಡಿದ್ದೇ ಸ್ವಪ್ನ ಪ್ರಪಂಚ. ಈಗ ನಮ್ಮ ಹೊರಗಿನ ಪ್ರಪಂಚ ಏನಂತ ಹೇಳಿದ್ವಿ, ಇಲ್ಲಿಯೂ 4 ಪ್ರತ್ಯಕ್ಷ, 4 ಏನವ? ವಸ್ತುಗಳು. ಇದೆಲ್ಲ ವಸ್ತುಗಳು ಪ್ರಮೇಯ. ಆಮೇಲೆ ಈ ವಸ್ತುಗಳು ತಿಳ್ಕೋತಕ್ಕಂಥ ವ್ಯಕ್ತಿ ಯಾರವ? ಪ್ರಮಾತ. ತಿಳ್ಕೊಳ್ಳಿಕ್ಕೆ ಕಾರಣವಾದದ್ದು ಯಾವುದು? ಪ್ರಮಾಣ, ಇಂದ್ರಿಯ. ಆಗಿದ್ದ ಫಲ ಏನು? ಜ್ಞಾನ. ಈ ಇಡೀ ಜಗತ್ತೇ ಇರೋದು ಇವು 4 ಸುರಿದವರು. ಏನು? ಈ ಚಾಪಿಯಿಂದ ಪ್ರಮೇಯ, ಚಾಪಿ ಅಂತ ನೀವು ತಿಳ್ಕೊಂಡವರು ಪ್ರಮಾತ. ಇದರಿಂದ ತಿಳ್ಕೊಂಡ್ರಿ ಪ್ರಮಾಣ. ಕೊನೆಗೆ ಆಗಿದ್ದೇನು? ಜ್ಞಾನ. ಹೀಗೆ ಪ್ರಮೇಯ, ಪ್ರಮಾತ, ಪ್ರಮಾಣ, ಏನ್ರಿ? ಇನ್ನೊಮ್ಮೆ ಹೇಳ್ರಿ. ವಸ್ತುಗಳು, ಪ್ರಮಾಣ, ಜೀವ. ಪ್ರಮಾಣ ತಿಳ್ಕೊಳ್ಳುವಂಥ ಯಾವುದೇ ಆಗಮ, ಕಣ್ಣ ಇಂದ್ರಿಯಗಳಾಗಲಿ ಅಥವಾ ಆಗಮ. ಪ್ರಮಾಣ. ಪ್ರಮೇಯ ಯಾವುದು? ಜ್ಞಾನ. ಪ್ರಮೇಯ ವಸ್ತು. ಫಲ ಜ್ಞಾನ. ಪ್ರಮಾತ ಯಾವುದು? ಜೀವ. ನೋಡೋ ರಿಸಲ್ಟ್ ಯಾವುದು? ಪ್ರಮಾಣ. ಜ್ಞಾನ. ಇವುಗಳಿಂದ ಕೂಡಿದ ಜಗತ್ತು. ಯಾಕೆ ಜಗತ್ತಿನಾಗ 4 ಇವು 4 ಬಿಟ್ಟು ಬೇರೆ ಏನು ಹೇಳಿ. ನೀವು ಏನೇ ವ್ಯವಹಾರ ಮಾಡಿದ್ರೆ ಇವು 4 ಬಿಟ್ಟು ಮಾಡ್ತಾರೆ. ನೀವು ಕಾಯಿಪಲ್ಯ ತಂದಿಕ್ಕೆ ಅಲ್ಲಿ ನೀವು ಇದು ಏನು, ಯಾವ ಪಲ್ಯ ಇದು? ಸೌತೆಕಾಯಿ. ಪ್ರಮೇಯ. ಸೌತೆಕಾಯಿ ನೀವು ಕಾಣಿಸಿದ್ದು ಕಾಣಿಸಿದ್ದು ನೀವು ಕೊಡೋ ಅದು ಪ್ರಮಾಣ. ಜ್ಞಾನ ಆಯ್ತು. ಸೌತೆಕಾಯಿ ಜ್ಞಾನ ಮಾಡ್ಕೊಂಡು ಅವ್ರು ಯಾರು? ನೀವು ಜೀವ. ಮುಂದೆ ಇದು ಎಷ್ಟು ಕಿಲೋ ಅದ, ಎಷ್ಟು ಅದ, ಅದರಿಂದೆಲ್ಲ ಎಷ್ಟು ಕಿಲೋ ಅದ ಅಂತ ತಿಳ್ಕೊಂಡು ಪ್ರಮಾಣ ಬೇಕೇ. ಯಾವುದು? ಕಲ್ಲ. ನೀವು ಮುಂದಿನ ವ್ಯವಹಾರಕ್ಕೂ ಮತ್ತು 4 ಕೆಜಿ ಇರ್ತಾರೆ. ಅಂತೂ ಎಷ್ಟು ಕಿಲೋ ಕೊಟ್ಟಪ್ಪ? 5 ಕಿಲೋ ಕೊಟ್ಟ. 5 ಕಿಲೋ ಕೊಟ್ಟು 5 ಕಿಲೋ ಜ್ಞಾನ ಆಯ್ತು ನಿಮ್ಗೆ. ಅದೇ ಪ್ರಮಾಣ. ಜ್ಞಾನ ಮಾಡ್ಕೊಂಡು ನಾವು ಯಾರು? ಬಿಲ್ ಕೊಡೋವೇನಲ್ಲ. ಅವ್ನು ಜ್ಞಾನ ಆಗಲಿ ಬಿಲ್ ಕೊಡ್ತಾನೆ. ನಾವು ಈ ಬಿಲ್ ಕೊಡಬೇಕಾದ್ರೆ ಜ್ಞಾನ ಆಗಬೇಕು. ಅಂದ್ರೆ ನಾವು ಪ್ರಮಾದ ಎದರಿಂದ ತಿಳ್ಕೊಂಡವ? ಕಣ್ಣಿಂದ ನಮ್ಮ ಬುದ್ಧಿ ಇತ್ತು. ಅದನ್ನು ಇದು ಈ ಕ್ರಿಯಾ ನಡೀತಲ್ಲ. ಈ ಪ್ರಮಾಣ ಜಗತ್ನಾಗ ಈ 4 ವಸ್ತುಗಳಿಂದ ಕೂಡಿದ್ದೇ ಜಗತ್ತು. ಈ ಜಗತ್ತು ಯಾವ? ಒಂದು ಸ್ವಪ್ನ ಜಗತ್ತು, ಒಂದು ಬಾಹ್ಯ ಜಗತ್ತು. ಏನ್ರಿ? ಏನಾಯ್ತು? ಜಗತ್ತೇನದ? ಸ್ವಪ್ನ ಜಗತ್ತು,
ನೀವು ಸಪ್ಪಂದ್ರೊಳಗೆ ಒಂದು ಜಗತ್ತು ನೋಡ್ತೀರಿಲ್ಲ, ರೋಡ್ ನೋಡ್ತೀರಿ, ಆಮೇಲೆ ಗಿಡ ನೋಡ್ತೀರಿ, ನದಿ ನೋಡ್ತೀರಿ, ಏನೇನೋ ನೋಡ್ತೀರಿ, ಅದೊಂದು ಜಗತ್ತು. ಹೊರಗಿನ ಜಗತ್ತು. ಈ ಒಳಗಿನ ಜಗತ್ತು ಹೊರಗಿನ ಜಗತ್ತು ಅಂತ ಏನಲ್ಲ. ಇದು ತಿಳ್ಕೊಳ್ಳಿಕ್ಕೆ ಪ್ರಮಾಣ ಬೇಕೋ ಇಲ್ಲ? ಪ್ರಮೇಯ ಬೇಕಿಲ್ಲ, ಪ್ರಮಾತ ತಿಳ್ಕೊಳ್ಳೋ ಬೇಕಿಲ್ಲ, ರಿಸಲ್ಟ್ ಅದನ್ನೋ ಇಲ್ಲ. ಅಂತೂ ಇವೆರಡೂ ಜಗತ್ತು ಯಾಕು ಮಾನ ಮಾತ್ರ ಪ್ರಮೇಯಾಣ. ಮಾನ ಅಂದ್ರೆ ಪ್ರಮಾಣ, ಮಾತ್ರ ಅಂತಂದ್ರೆ ತಾಯಾರ ಮಾತ್ರ, ಪ್ರಮಾತ ಪ್ರಮೇಯ ಅಂದ್ರೆ ವಸ್ತುಗಳು, ಪ್ರಮಾಣ. ಇವುಗಳಿಂದ ಸಿದ್ಧವಾದ ವಸ್ತುಗಳು. ಅದು ಚಿತ್ತಿರ್ನ ಹಿಪ್ಪಚಿತ ಅಂದ್ರೆ ಇವುಗಳ ಬಾಧವು ಎಂದೂ ಆಗುವುದಿಲ್ಲ. ಉಚ್ಚಿತ್ತಿ ಅಂದ್ರೆ ಏನೋ ಬಾಧ. ಎಂದೆಂದು ಯಾವ ಕಾಲದಲ್ಲಿಯೂ ಉಚ್ಚಿತ್ತಿ ಬಾಧವು ನಿಮಗೆ ನಾನು ನೋಡಿದ ಸ್ವಪ್ನವು ಸುಳ್ಳು ಅಂತ ನೀವು ಏನಾದರೂ ಆಗ್ತದೆ. ಅಥವಾ ನಾನು ಏನು ಒಂದು ತಾಸು ಪಾಠ ಕೇಳಿ ಮನೆಗೆ ಹೋಗ್ತೀನಿ, ನಾನು ಆಗಾಗ ಕೇಳಿರ್ತಕ್ಕಂಥ ಪಾಠ ಸುಳ್ಳು, ನಿಮ್ಮ ಅನುಭವ ಬರ್ತದೆ. ಉಚ್ಚಿತ್ತಿ ಅಂದ್ರೆ ನಿಮ್ಮ ಅನುಭವದ ನಾಶ, ಸುಳ್ಳು ಅಂತಂದು. ಹಂಗೆ ಹೊರಗಿನ ಪದಾರ್ಥಗಳಿಗೆ ಹೆಂಗೆ ಬಾಧ ಬರಂಗಿಲ್ಲ. ಏನೋ ಬಾಧ ಏನು ಹೇಳಿ ಅಲ್ಲ ನಿಷೇಧ ಜ್ಞಾನ. ಹಂಗೆ ಸ್ವಪ್ನ ಪದಾರ್ಥಕ್ಕೂ ಉಚ್ಚಿತ್ತಿ ಇಲ್ಲ, ಬಾಹ್ಯ ಪದಾರ್ಥಕ್ಕೂ ಅನಿತ್ಯದ ನಾವು ಮಾತಾಡಿ ಅನಿತ್ಯದ ಅದ ಇವತ್ತು ನಮ್ಮ ಅವ್ವಪ್ಪ ಇಲ್ಲ ಅನಿತ್ಯದು. ಅದು ಒಟ್ಟಾರೆ ಅದು ಇದ್ದಿದ್ದಿಲ್ಲ ಅಂತ ಏನಾದರೂ ಜ್ಞಾನ ಬರ್ತದ? ಅದಕ್ಕೆ ಮಾನ ಮಾತ್ರ ಪ್ರಮೇಯಾಣ ಅದೇನೋ ಮಾನ ಮಾತ್ರ ಪ್ರಮಾಣ, ಪ್ರಮಾತ, ಪ್ರಮೇಯ ಇವುಗಳಿಂದ ಕೂಡಿರತಕ್ಕಂಥ ಎಲ್ಲ ವಸ್ತುಗಳು ಏನ್ರಿ ಜಗತ್ತಿನಲ್ಲಿ ಇಲ್ಲ ಅಂತ ಎಂದೆಂದು ಯಾರಿಗೂ ಅನುಭವ ಬಂದಿಲ್ಲ. ಸ್ವಪ್ನ ಇನ್ನೊಂದು ಸ್ಪಷ್ಟೀಕರಣ ಮಾಡ್ತೀನಿ. ಅಚಾರ ನಮಗೆ ಹೋದವ್ರು ಸ್ವಪ್ನ ಆಗಿತ್ತು, ಈಗ ಎಲ್ಲದ ತಮ್ಮ ನಾ ಹಂಗೆ ಹೇಳ್ಕೊಳ್ತಿಲ್ಲ, ಸ್ವಪ್ನ ಬಿಟ್ಬಿಡು. ನಿಮ್ಮ ಲಗ್ನ 50 ವರ್ಷ, ಈಗ ಲಗ್ನ ಮಾಡ್ತಾರೆ ಅದ ಆ ಬಾಜಿ ಅಂತ ಹೇಳಿದ್ದಾರೆ, ಆ ಪುರೋಹಿತರ ಹೋಗಿರ್ತಾರೆ, ಅದು ಲಗ್ನ ಸುಳ್ಳು. ಲಗ್ನ ಆಗಿದೆ ಸರಿ ಸುಳ್ಳು ಆಗಿರ್ತದೆ. ಈಗಿಲ್ಲ, ನೀವು ಅನಿತ್ಯದ ಕಡೆ ಬಟ್ಟು ಮಾಡಿ ತೋರಿಸಿ ಎಲ್ಲ ಸುಳ್ಳು ಅನ್ಬೇಡ್ರಿ. ನಾನು ನಿಮಗೆ ಅದೇ ನೀವು ಏನು ತಪ್ಪಿಗತ್ತೀರಿ ಅಂದ್ರೆ ಎಲ್ಲ ಈ ಸ್ಮಶಾನಕ್ಕೆ ಹೋಗಿ ಬಂದವರು ಸ್ನಾನ ಮಾಡಿ వెళ్ళಾಕ ಎಲ್ಲ ಸುಳ್ಳದ ಸುಳ್ಳು ನಾವು ಬೆಳ್ಕೊತೀವಿ. ಮನ್ಯಾಗ ಅಂತಿರ್ತಾರಿಲ್ಲ, ನೋಡಿದೇವೆ ಎಲ್ಲ ಎಷ್ಟು ಆ ಹುಡುಗ, ಆ ವ್ಯಕ್ತಿ ಎಷ್ಟು ಓಡಾಡಿದ, ಎಷ್ಟು ಕೆಲಸ ಮಾಡಿದ, ಎಷ್ಟು ಮಾಡಿದ, ಏನದ ಹೇಳ್ತೀವಿ. ನಾವೇ ನಮ್ಮ ಕೈಯಿಂದ ಆ ಹುಡುಗ ಆರಿಸಿದ್ದೀವಿ, ಸುಟ್ಟು ಬಂದಿದ್ದೀವಿ. ಸಣ್ಣ ಸತ್ತಿರ್ತಾರ, ದೊಡ್ಡದು ಪಾಪ ಬರ್ತಿರ್ತಾರೆ, ಎಲ್ಲ ಸುಳ್ಳದ್ರಿ, ಸುಳ್ಳು ಮಾಡ್ಕೋತೀವಿ ನಾವು ಅಂತಂತಿರ್ತಾರೆ. ಎಲ್ಲ ಸುಳ್ಳದ ನಾವು ವಿನಾಕಾರಣ ಬಡ್ಕೋತೀವಿ. ಸರಿ, ಬಡ್ಕೋದ್ರೆ ಸತ್ಯದನೇ ಇಲ್ಲ. ಅದನ್ನೇ ಇನ್ನೊಂದು ವಾರ ಕೇಳಿದ್ರೆ ನಾವು ಸುಳ್ಳೆ ಬಡ್ಕೊಂಡಿವಿಲ್ಲ, ಸುಳ್ಳೋದಿಲ್ಲ ಅಂದ್ರೆ ಇದೆಲ್ಲ ಏನು ಸುಳ್ಳೆ ಒಂದು ತಾಸು ಹತ್ತೀವೋ ಏನು ಆಗ್ತಿಲ್ಲ. ಹತ್ತದ ಸುಳ್ಳ ಅದು ಏನು ಅನಿತ್ಯ ವಸ್ತುಗಳು, ಅನಿತ್ಯ ಅನಿತ್ಯ ಪದಾರ್ಥನ ಬಟ್ ಮಾಡಿ ತೋರಿಸಿ ಸುಳ್ಳು ಅಂತಿರ್ತದೆ. ನೀವು ಅನೇಕ ಸಲ ಅಂತಿರ್ತೀರಿ ಸುಳ್ಳು ಬ್ಯಾರೆ ಬೇರೆ. ಮಂಜಿ ಮಗ ಇದು ಸುಳ್ಳು, ಮೋದ ಕೋಡು ಸುಳ್ಳು, ಸಿಂಪ್ಯಾಗ ತೋರ್ತಕ್ಕಂಥ ಬೆಳ್ಳಿ ಸುಳ್ಳು, ವಸ್ತು ಜ್ಞಾನ ಕರೆಕ್ಟ್. ಆದ್ರೆ ನಮ್ಮ ಹಣ್ಣದ ಅವ್ವ ಅಪ್ಪ ಈಗಿಲ್ಲ, ಅದು ಸುಳ್ಳು ಸತ್ಯ ಅನಿತ್ಯ. ನೀವು ಕಟ್ಸಿದ ಮನೆ ಯಾವುದು ರೂಪಾಯಿ ನಾವು ಮನೆ ಕಟ್ಸಿದ್ವಿ, ಬಿತ್ತು ಬಿದ್ದು ಹೋಯ್ತು, ಸುಳ್ಳೇನೋ ಅದು. ಮತ್ತೆ ಹೊಸ ಕಟ್ಸ ಕಾಮ ಕಟ್ಸ್ಯಾನ, ನನಗೆ ಒಬ್ಬರು ಎಲ್ಲರೂ ರೂಪಾಯಿ ಹೋಗೋಣ ಅಂತ ಸತ್ಯ. ಹಾಗಾದ್ರೆ ಸತ್ಯ ಅನಿತ್ಯ ವಸ್ತು ಸತ್ಯ ಇರ್ತದೆ. ಇನ್ನು ಸತ್ಯ ವಸ್ತುಗಳು ಎರಡು ಭಾಗಲಿ ನರಸಿಂಹಮೂರ್ತಿ, ಒಂದು ನಿತ್ಯ ಸತ್ಯ, ಅನಿತ್ಯ. ನೋಡಿ ನಮ್ಮ ದೇಹ ತೋರಿ, ದೇಹದು
ಅನಿತ್ಯ ಸತ್ಯ. ಜೀವ ಆತ್ಮ ನಿತ್ಯ ಸತ್ಯ. ಹಾ, ಈ ವಿವೇಕ ಇರಬೇಕು. ಪರಮಾತ್ಮ ಈ ಎಲ್ಲ ವಸ್ತುಗಳಿಂದ ಕೂಡಿರತಕ್ಕಂತಹ ಜಗತ್ತು ಎಂದಾದರೂ ಇದು ಒಟ್ಟ ಇದ್ದಿದ್ದಿಲ್ಲ ಅಂತ ಏನಾದರೂ ಬಾಧ ಬರ್ತದ? ಅದು ಹೇಳಿದ್ರು ಚಿತ್ತಿರ್ನಹಿ ಉಚ್ಚಿತ್ತಿ ಏನೇನಪ್ಪ ವ್ಯಾಧಾಚಾರ್ಯ ನಾಶ ಬಾಧ ಇಲ್ಲ ಎಂಬ ಅನುಭವವು ನ. ಹಂಗ ಹೊರಗಿನ ಜಗತ್ತು ಇಲ್ಲ ಅಂತ ಹೆಂಗ ನಿಮಗೆ ಅನುಭವ ಬರುವುದಿಲ್ಲವೋ ಅದರಂತೆ ಸಾತ್ನಾನಮಪಿ ಚೈತೇಷಾಂ ನವಾದೋ ದೃಶ್ಯತೆ ಕ್ವಚಿತ್. ಸ್ವಾಪ್ನ ಪದಾರ್ಥಗಳು ಕೂಡ ಒಟ್ಟ ಇದ್ದಿದ್ದಿಲ್ಲ ಎಂಬುವುದು ಅನುಭವ ಬರುವುದಿಲ್ಲ. ಏನ್ ಬರ್ತದೆ ಅನುಭವ? ಸ್ವಾಪ್ನ ಪದಾರ್ಥ ನಾಮ ನೋಡ್ಕೋಬೇಕು. ಅಂದ್ರೆ ಸಾಪ್ನದಗಳಿಗೆ ಏತೇಷಾಂ ಸ್ವಾಪ್ನಾನಾಮಪಿ ಬಾಧ ನ ದೃಶ್ಯತೆ. ಬಾಧ ಏನು? ಇಲ್ಲವೆಂಬುವ ಜ್ಞಾನ ಇಲ್ಲ ಅಂತ ಬಾಧವು ಬರುವುದಿಲ್ಲ. ಅಂತೆ ಬರ್ತದೆ. ಈಗಿಲ್ಲ ಮತ್ತೆ 10 ಸಾವಿರ ನಿಮಗೆ ಅದೇ ಆಚಾರ ಹಾಗಾದ್ರೆ ಈಗಿಲ್ಲ ಸಿಗದ ಅಂತೀರಿ. ನಮ್ಗೆ ಏನು ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ ವಸ್ತುಗಳು ಒಟ್ಟ ಇಲ್ಲ ಅಂತ ಬರ್ತದೇನೋ ಅದು ಬಾಧ. ಹಾಗಾದ್ರೆ ಸುಳ್ಳು ಯಾವುದು ಇರುವಾಗ ಎಲ್ಲಾನು ಕರೆಯಬಹುದು. ಸುಳ್ಳು ಯಾವುದು? ಜಾಗೃತ್ ಮಾತ್ರಂ ಐಕ್ಯಂ ಅನ್ಯಥಾ ಉದಂ ದೃಶ್ಯತೆ. ಈ ಆಸ್ಪೆಕ್ಟ್ಸ್ ಒಳಗೆ ಸುಳ್ಳು ಆದದ್ದು ಯಾರು ಹೇಳಿ? ಹೊರಗಿನ ಜಿಆರ್ ಕುಲಕರ್ಣಿ ಅವರೇ ಒಳಗೆ ಬಂದು ಕೂತಾರ. ನಾ ನಿಮ್ಮನ್ನು ನೋಡಿ ಇಲ್ಲಿ ಮಾತಾಡಿ ಸಾಕಷ್ಟು ಚರ್ಚೆ ಮಾಡಿ ನಿಮ್ಮ ಮನೆಗೆ ಹೋದೆ. ಹಾಗಾದ್ರೆ ಈ ಸ್ವಪ್ನದಲ್ಲಿ ಕಾಣಿಸಿದ ಜಿಆರ್ ಎಂಬುವಂಥ ಕುಲಕರ್ಣಿ ಎಂಬುವಂಥ ಪ್ರೊಫೆಸರ್ ಇದ್ದಾರೆ. ಅವರು ಸತ್ಯನ ಸುಳ್ಳು ಯಾವುದು? ಅವರೇ ಸುಳ್ಳು ಯಾವುದು? ಅವರೇ ಇವರು. ಹೊರಗಿನ ಜಿಆರ್ ಅವರೇ ಒಳಗೆ ಬಂದಾರ ಅಂತ ಸುಳ್ಳು. ಅದು ಜಿಆರ್ನಂತಹ ಆಕಾರವುಳ್ಳ ಒಂದು ವಸ್ತು ಅನಿತ್ಯ, ಅದು ಸತ್ಯ. ಆ ಮಧ್ವಾಚಾರ್ಯೇ ಫೋಟೋ ಅಲ್ಲ, ಆ ಮಧ್ವಾಚಾರ್ಯಗೆ ಹೋಲುವ ಚಿತ್ರ ಸತ್ಯ. ಈ ಚಿತ್ರ ಸತ್ಯ ಚಿತ್ರತ್ವೇನ ಸತ್ಯ, ಅದರ ಮೂಲವನ್ನು ಸುಳ್ಳು. ಅದರಂತೆ ಸ್ವಪ್ನ ಪದಾರ್ಥ ಸ್ವಪ್ನತ್ವೇನ ಸತ್ಯ, ಅದರ ಜಾಗೃತ್ವೇನ ನಿತ್ಯ. ಸ್ವಪ್ನದ ಆನೆ ನೋಡ್ತೀಪ್ಪ ಸರಲ್ಲ, ಆನೆ ಸತ್ಯ ಸುಳ್ಳು. ಸ್ವಪ್ನತ್ವೇನ ಅಂದ್ರೆ ಸುಳ್ಳು ಯಾವುದು? ಅದೇ ಇದು ತಿಳ್ಕೊಂಡು ಮೋಕ್ಷಕ್ಕೆ ಹೋಗಿಬಿಡ್ತೀವಿ. ಟಿವಿ ಚಿತ್ರತ್ವೇನ ಸತ್ಯ. ಸ್ವಪ್ನ ಪದಾರ್ಥಗಳ ಸತ್ಯ ಅಂದಾಕ್ಷಣ ಮತ್ತು ಶೋಷ ಶುರುವಾಗ್ತಾವ. ಅದು ಯಾರು ಮಾಡಿದ್ರು? ಈ ಆನೆಗೆ ಆ ಆನೆಗಳು ಹುಟ್ಟಿಸಿರ್ತಾವ. ಇಲ್ಲಾರು ಹುಡ್ಸ್ಯಾರ ಹೇಳ್ತಾರೆ, ಅದನ್ನು ರಾಂಗ್ ಮಾಡಿದ್ದಾರೆ. ಅದಕ್ಕೆ ಬಂತು ಐಕ್ಯಂ ಅನ್ಯಥಾ ಸ್ಫುಟಂ ದೃಶ್ಯತೆ. ಹೊರಗಿನ ಪದಾರ್ಥ ಎಂಬುವುದು ಅನ್ನೋ ಸುಳ್ಳು ವಿಷಯ. ಇದು ಮಧ್ವಾಚಾರ್ಯ ಫೋಟೋ ಖರೆ, ಅವರೇ ಸುಳ್ಳು. ರಾಮದೇವರ ಮೂರ್ತಿ ಸತ್ಯನ ಸುಳ್ಳು ಸತ್ಯ. ಅದು ಅದೇ ರಾಮದೇವ್ರ ಏನು? ಇದು ತಿಳ್ಕೊಂಡ್ರೆ ಭಾರ. ಅಂದ್ರೆ ಎಲ್ಲ ಕಡೆಗೆ ಸ್ವಪ್ನ ಸುಳ್ಳ ಅಂತಿರ್ತಾರೆ. ಅವ್ರ ಮಾತು ಖರೇನೆ, ಸ್ವಪ್ನ ಸತ್ಯ ಅದು ಮಾತು ಎರಡು ಖರೇನೆ. ಹೆಂಗ? ಸ್ವಪ್ನತ್ವೇನ ಸತ್ಯ. ಸ್ವಪ್ನ ಸುಳ್ಳ ಅನ್ನೋದನ್ನು ಸ್ವಪ್ನದಲ್ಲಿ ಕಾಣತಕ್ಕಂಥ ಪದಾರ್ಥಗಳು ಸ್ವಪ್ನತ್ವೇನ ಸತ್ಯ. ಹೊರಗಿನ ಪದಾರ್ಥ ಅನ್ನೋದು ಸುಳ್ಳ. ವಿಡಿಯೋ ನೋಡ್ತೀವಿ ನಿಮ್ದು, ನೀವು ಲಗ್ನದಾಗ ಕಷ್ಟಪಟ್ಟು 40 ರೂಪಾಯಿ ಖರ್ಚು ಮಾಡಿರ್ತೀರಿ. ಒಂದು ಲಗ್ನೆಲ್ಲ ಮ್ಯಾಲ ಮುಂದೆ ಬಿಲ್ಲಿಗೆಲ್ಲ ತುಂಬಿಕೊಂಡಾಗ ಹಚ್ಚಬಾರ ಲಗ್ನದ ನೀವು ಓಡಾಡೋದು ಸಂತೋಷ ಆಗ್ತದೆ. ನೋಡಿ ನಾವು ಸಂತೋಷ ಆಗ್ತದೆ. ಹಾಗಾದ್ರೆ ಅಲ್ಲಿ ಕಾಣತಕ್ಕಂಥ ನೀವು ಸುಳ್ಳು ಸತ್ಯ ಚಿತ್ರತ್ವೇನ ಸತ್ಯ. ಸುಳ್ಳು ಯಾವುದು? ನೀವೇ ಇದ್ದೀರ ಅಂದ್ರೆ ಏನ್ ಗಂಟು ಹೋಗ್ತಾನೆ? ಇಲ್ಲ, ನೀವೇ ಒಳಗಿದ್ದೀರ ಅಂದ್ರೆ ಗಂಟೆ ಹೋಗ್ತದೆ.
ಇಲ್ಲಲ್ಲ ನಾ ಇಲ್ಲಿದ್ದೇನೆ. ಹೊರಗೆ ಕೂತಿಲ್ಲ ಮತ್ತಿಲ್ಲ ಇಲ್ಲಿ ಬಿಳಿ ಕೂದಲಾಗ ಕರಿ ಕೂದಲಿರ್ತಾವ. ಅದೇ ಇಲ್ಲಿ ಬಿಳಿ ಕೂದಲಿರ್ತಾವ ಹೊರಗಿನ ಈಗಿನ ಮನುಷ್ಯಾಗ, ಅಲ್ಲಿ ಕರಿ ಕೂದಲ ಅಲ್ಲಿ ಬಿಡುದು ಮನ ಇಲ್ಲ ವಯಸ್ಸಲ್ಲ ಲಗ್ನದ್ದಾಗಿದೆ ಅಂತ ಹೇಳಿ ಅದು ಮನ್ಮಾನೆ ಮಾಡಿ ವಿಡಿಯೋ ಕೇಳ್ತಾರೆ. ನೀವು ಲಗ್ನದಾಗಿರೋ ವಿಡಿಯೋ ಅದು ಬರೋಬರ ಅದು ಎಷ್ಟೋ ಮಂದಿ ನೀವು ಲಗ್ನ ವಿಡಿಯೋದಾಗ ಶೋ ಕಾಣಿಸ್ತೀರಿ ಅಂದ್ರೆ ಇಲ್ಲಿ ಇಲ್ಲ ಅಂತ ನೀವು ಫೋಟೋ ಕಾಣಿಸ್ತದ ನೀವಿಲ್ಲ ಅಂತ. ಹಂಗ ಏನಾಯ್ತು ಈಗ ಜಾಗೃತ್ವ ಮಾತ್ರಂ ಐಕ್ಯಂ ಅನ್ಯಥಾ ಸ್ಫುಟಂ ದೃಶ್ಯತೆ ಮತ್ತು ಹೊರಗಿನ ಪದಾರ್ಥಗಳೇ ಒಳಗವ ಎಂಬುವಂತಹದ್ದು ಸುಳ್ಳು. ಯಾಕೆ ತಲೆಯ ಪಡಿಸ್ತೀನಿ ಇಷ್ಟು ಚರ್ಚೆ ಮಾಡಿ ಏನು ಫೈದೆ? ಬರೋಬರ ಕೇಳಿ ಬೀದ ಇಷ್ಟೆಲ್ಲ ಮೊದಲುಕೊಂಡು ಯಾಕೆ ಹೇಳ್ತೀವಿ? ಅದು ಸ್ವಪ್ನ ಅದ ನಮಗೆ ಇದು ಕಬೂಲಿ ಅದ ನಾವಿಲ್ಲ ಅನ್ನಂಗೆ ಇಲ್ಲ. ಇಲ್ಲಿ ಯಾರಂದಾನೆ ಬರೋಬರ ಇಲ್ಲಿ ಯಾರ ಇಲ್ಲಿ ಇಷ್ಟು ಮಂದಿ ಒಳಗೆ ಇಲ್ಲಿ ಯಾರ ಸುಮ್ಮನೆ ಹೈರಾಣ ಆಗ್ತಿರ್ತಾರೆ. ಅದನ್ನು ಸ್ವಪ್ನ ಸಂಬಂಧ. ಅದು ಸ್ವಪ್ನ ಇಲ್ಲಿ ಬೀದ ಪ್ರಶ್ನೆ ಮಾಡಿ ಕರೆಕ್ಟ್. ಹಾಗಾದ್ರೆ ನಾನು ನೀವು ಒಂದು ಪ್ರಶ್ನೆ, ಸ್ವಪ್ನ ಪದಾರ್ಥಗಳು ಏನು ಸುಳ್ಳು ಚರ್ಚೆ ಮಾಡಂಗಿಲ್ಲ, ಖರೆ ಮಾಡಿ. ಸ್ವಪ್ನ ಪದಾರ್ಥಗಳು ಕಂಡು ಸುಳ್ಳು ಖರೆ ಸ್ವಪ್ನತೆಯ ಸತ್ಯ ಅಂದ್ಬಿಟ್ಟಿವಿ. ಹಾಂ ಸ್ವಪ್ನತೆಯ ಸತ್ಯ ಅಂತ ಅನ್ಕೊಟ್ಬಿಟ್ಟಿವಿ. ಸತ್ಯ ಆದ ಮೇಲೆ ಅದನ್ನು ಮಾಡಿದವ್ರು ಪರಮಾತ್ಮ ನೀವು ಅಂತೀನಿ ಎಲ್ಲಿ ಪ್ರಮಾಣದ ಹಿಂಗೆ ಶುರುವಾಗ್ತದೆ. ಸತ್ಯ ಅಂದಾಕ್ಷಣವೇನೆ ಜವಾಬ್ದಾರಿ ಭಾಳ ಬಂತು. ಏನು ಹೇಳ್ರಿ ಮಾಡಿದವ್ರು ಯಾರು? ಪ್ರಮಾಣ ನೋಡಿದ ಖರೆ ಸುಳ್ಳು ಅದೇ ನೀವು ಕಣ್ಣು ಮುಚ್ಚಿರ್ತೀರಿ. ಹೆಂಗೆ ನೋಡ್ತೀರ ಮನಸ್ಸು ಏನೇ ಸಂಭವಿಸ ಕಣ್ಣು ಮುಚ್ಚಿರ್ತೀರಿ, ಆಮೇಲೆ ತಕ್ಕ ಕುಣಿತಿರ್ತೀರಿ. ಸ್ವಲ್ಪ ನೀವು ಮಲ್ಕೊಂಡಿರ್ತೀರಿ. ಇದು ಸಮಸ್ಯೆ ಬರ್ತಾವಿಲ್ಲ. ಅದಕ್ಕೆ ಪಾಠದಾಗ ಹೇಳೋದು ಇದು ಹೇಳೋದು ವ್ಯರ್ಥ ಸರಿನಾ? ವ್ಯರ್ಥ ಏನದು ಮತ್ತೆ ಸುಳ್ಳು ಯಾಕೆ ಹೇಳ್ತೀರ? ಸುಳ್ಳು ಯಾಕೆ ಹೇಳ್ತೀರಂದ್ರೆ ಮುಂದೆ ಅದು ಶುರು ಆಗ್ತದ. ಏನೋ ಸಂಶಯ ಇನ್ವೆಸ್ಟಿಗೇಷನ್ ಅಂತ ಅಂದಮೇಲೆ ಇದೆಲ್ಲ ಯಾಕೆ ಕರ್ದಾರ ಮಾಡ್ತೀರಿ ನಿಮ್ಮ ಏನಿರ್ತಾ ಇರ್ತದ ಅಂತ. ಹಾಗಾದ್ರೆ ಈ ಸ್ವಪ್ನ ಪದಾರ್ಥಗಳನ್ನ ಸತ್ಯ ಅಂದ ಮೇಲೆ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ಬೇಕೋ ಬೇಡ? ನೋಡಿದ ವ್ಯಕ್ತಿ ಬೇಕೋ ಬೇಡ? ಆ ನಿರ್ಮಾಣ ಮಾಡಿದ ವ್ಯಕ್ತಿ ಯಾರು? ಪರಮಾತ್ಮ. ಅದೇ ವಿಚಾರ. ಹಾ, ಅದನ್ನ ಆ ನಿರ್ಮಾಣ ಮಾಡ್ತಕ್ಕಂಥ ನಿಮಗದೇನು? ದೇವರಿಗೆ ಅದನೋ ಇಲ್ಲೋ? ಆ ಮಹಾಮಹಿಮ ಆದೋ ಇಲ್ಲ? ಅದು ಭಕ್ತಿ ಮಾಡ್ರಿ. ಇದು ಕೂತ್ಕೊಂಡ ಕವು ನಾವು ಭಕ್ತಿ ಮಾಡಿ ಕತ್ತಿ ಆಲ್ರೆಡಿ ನೀವು ಹೇಳಿದ ಮೇಲೆ ಭಕ್ತಿ ಮಾಡ್ತೀವಿ. ನಾವು ಆಲ್ರೆಡಿ ಭಕ್ತಿ ಮಾಡಿ ಕತ್ತೀವಿ ಅಂದ್ರೆ ಕರೆಕ್ಟ್. ಸಾಮಾನ್ಯ ಭಕ್ತಿ ಬೇರೆ, ವಿಶೇಷ ಭಕ್ತಿ. ಇನ್ನು ನೀವು ರಾಮದೇವರಿಗೆ ಬರಬಾರ ನಮಸ್ಕಾರ ಗಂಟೆ ನಮಸ್ಕಾರ ಹೋಗ್ತೀವಿ. ಈ ರಾಮದೇವರು ಹೇಳಪ್ಪ ಮಹಿಮಾ ಹೇಳೋದು ಬಂದಂತೆ ಅಂತಂದ್ರೆ ಅವೆಲ್ಲ ಪುರಾಣ ಸಂಜೆಗೆ ಬರ್ರಿ ಆಚಾರ್ಯ ಹೇಳ್ತಾರೆ ಅದಕ್ಕೆ ಹೇಳಿ ಹೋಗಿ. ನಿಮಗೆ ರಾಮದೇವ್ರ ದೊಡ್ಡವರು ಗೊತ್ತದ, ದೇವರಂತೂ ಗೊತ್ತದ. ಯಥಾವನ್ನು ಮಾತ್ರೇನ ಅಷ್ಟು ಭಕ್ತಿ ಉಪಯೋಗ ಬೀಳಂಗಿಲ್ಲ. ಮಹಾಮಹಿಮಾ ಗೊತ್ತಾಗ. ಹಂಗ ಸ್ವಪ್ನ ಪದಾರ್ಥಗಳೆಲ್ಲವೂ ಸತ್ಯ. ಆ ಸತ್ಯಂದಾಕ್ಷಣ ಅಥೋ ಮಿಥ್ಯಾ ನಚ ಸ್ವಪ್ನ. ಬರೀ ಮುಂದೆ ಹೋದ್ರೆ ಅಥೋ ಮಿಥ್ಯಾ ನಚ ಸ್ವಪ್ನ ಜಾಗ್ರದ್ವತ್ ಜಾಗ್ರದೇವ ಚ ಆತ್ಮವತ್ ಕ್ವಚಿದಾತ್ಮಾ ಚ ಯಾದೇವ ಭ್ರಮಗೋಚರಃ ಯಥಾವತಾನ ಮಿಥ್ಯಾಸೋ ಸ್ವಪ್ನೇ ಜಾಗರಿತೆ ತಥಾ. ಅತಃ ಆದ್ದರಿಂದ ಸ್ವಪ್ನ ಮಿಥ್ಯಾನ
ಕಲ್ಪನೆ ಮಾಡ್ಕೊತಾರಲ್ಲ ಸ್ವಪ್ನ ಯಾಕಲ್ಲ ಜಾಗೃತ್ವತ್ ಸ್ವಪ್ನ ಮಿಥ್ಯಾನ ಜಾಗೃತ ಪದಾರ್ಥಗಳಂತೆ ಸ್ವಪ್ನವು ಸತ್ಯವಾಗಿದೆ. ಮಿಥ್ಯಾ ಅಲ್ಲ. ಅದು ಅನ್ವಯ ಮಾಡ್ಬೋದು ಮಂಗನಿಯವರೇ ನರಸಿಂಹಾಚಾರ್ಯ. ಏನು ಸ್ವಪ್ನ ಜಾಗೃತವತ್ ಮಿಥ್ಯಾ ನ ಎಂದ್ರೆ ಜಾಗೃತ ಮಿಥ್ಯಾ ಜಾಗೃತ ಮಾತ್ರ ಅಂದ್ರೆ ಮುಂದೇನಾಯ್ತು ಜಾಗೃತ ಅವಸ್ಥೆಯಲ್ಲಿ ಸ್ವಪ್ನ ಜಾಗೃತ ಆತ್ಮವತ್ ಜಾಗೃತವತ್ ಆತ್ಮವತ್ ಅಂತ ಹೇಳಿದ್ದಾರೆ. ಆದ್ದರಿಂದ ನಿಮಗೆ ಜಾಗೃತ ಅವಸ್ಥೆಯಲ್ಲಿ ಕಂಡು ಶಿಂಪಿಯಲ್ಲಿ ಬೆಳೆ ತೋರ್ತದೆ. ಅದು ಸತ್ಯ ಯಾವುದು ಸುಳ್ಳು ಯಾವುದು? ಸಿಂಪಿ ಸತ್ಯ. ಬೆಳ್ಳಿಸು ಬೆಳ್ಳಿಸು ಅಲ್ಲಿ ತೋರಿದ್ದು ಮಾತ್ರ. ಅದರಂಗೆ ನಿಮಗೆ ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನ ಪದಾರ್ಥ ಭ್ರಮಾದ ಆತ್ಮನಂತೆ ಅಂದ್ರೆ ಭ್ರಮಾದ್ಯ ಅಧಿಷ್ಠಾನ. ಭ್ರಮಕ್ಕೆ ಅಧಿಷ್ಠಾನ ಯಾರು? ಆತ್ಮ. ಅದರ ಇದು ಬ್ರಹ್ಮದಲ್ಲಿ ಜಗತ್ತೇನಾಗಿದೆ? ಆರೋಪಿತ ಏನು ಭ್ರಮಾದ್ಯ ಅಧಿಷ್ಠಾನ. ಈಗ ನಮಗೆ ಅಹಂ ಕ್ಷಣಿಕ, ನಾನು ಅನಿತ್ಯ, ನಾನು ನಿತ್ಯನಾಗಿದ್ದೇನೆ. ಆತ್ಮ ನಿತ್ಯನು ಕ್ಷಣಿಕ ಅಂತ ತನ್ನ ಮೇಲೆ ಆರೋಪ ಮಾಡ್ಬೋದು. ಅಹಂ ಶುಭ್ರ, ನಾನು ಬಿಳಿ. ಅಹಂ ಸ್ಥೂಲ, ನಾನು ಲಟ್ಟ. ನಾನು ಅಂದ್ರೆ ಯಾರಿದೆ? ಆತ್ಮ ಸ್ಥೂಲ ಇದ್ದಾನೆ. ಸ್ಥೂಲ ಆರೋಪ ಮಾಡಿಕೊಂಡ್ರೆ ಆತ್ಮ ಕ್ಷಣಿಕಿದ್ದಾನೆ? ಕ್ಷಣಿಕ. ಸ್ಥೂಲತ್ವ ಕ್ಷಣಿಕತ್ವಗಳನ್ನು ಆರೋಪ ಮಾಡ್ತೀವಿ ಯಾರಲ್ಲಿ? ಇನ್ನು ಮಾಯಾವಾದಿಗಳು ಬ್ರಹ್ಮದಲ್ಲಿ ಜಗತ್ತು ಆರೋಪ ಮಾಡ್ತಾರೆ. ಅಂತೂ ಇದರೊಳಗೆ ಸುಳ್ಳು ಯಾವುದು ಖರೆ ಯಾವುದು ಸೂಕ್ಷ್ಮ ಭಾಗ ವಿಚಾರ ಮಾಡಿ. ನಾನು ಸ್ಥೂಲ, ನಾನು ಕ್ಷಣಿಕ ಎಂಬ ಈ ಜ್ಞಾನದ ಒಳಗೆ ಎರಡು ಅವಶ್ಯ. ಒಂದು ಸುಳ್ಳು ಅವಶ್ಯ, ಖರೆ ಅವಶ್ಯ. ಸುಳ್ಳು ಅವಶ್ಯ ಯಾವಪ್ಪ? ಆತ್ಮನೇ ಸ್ಥೂಲ, ಆತ್ಮನೇ ಕ್ಷಣಿಕ. ಅದ ಎರಡು ಅವಶ್ಯ. ಸ್ಥೂಲಾದಿ ಗುಣಗಳ ಆತ್ಮಗೆ ಆತ್ಮ ಲಟ್ಟಿದ ಆ ಸ್ಥೂಲತ್ವ ಮಿಥ್ಯ. ಅಧಿಷ್ಠಾನ ಯಾರು? ಸತ್ಯ. ನಾನು ಕೆಂಪಿದ್ದೀನು. ನಾನು ಯಾರು? ಕೆಂಪಾಯಿತು. ಆತ್ಮದಲ್ಲಿ ಕೆಂಪದನ್ನು ಆರೋಪ ಮಾಡಿ ಕೆಂಪು ಸುಳ್ಳು. ಆತ್ಮ ಅದು ಮಾಯಾವಾದ ಏನು ಮಾಡ್ತಾರೆ? ಬ್ರಹ್ಮನಲ್ಲಿ ಜಗತ್ತು ಕಾಣಿಸ್ತಾನೆ. ಇದೆಲ್ಲ ಕಾಣಿಸೋದೆಲ್ಲ ಏನದು? ಬ್ರಹ್ಮನಲ್ಲಿ ಕಾಣಿಸ್ತದೆ. ಹಗ್ಗದಲ್ಲಿ ಹಾವು ಕಾಣಿಸ್ತದಿಲ್ಲ, ಶಿಂಪಿಯಲ್ಲಿ ಬೆಳೆ ಕಾಣಿಸ್ತದಿಲ್ಲ. ಅದು ಅಧಿಷ್ಠಾನ ಆರೋಪ. ನಾವು ಮಾಯಾವಾದಿಗಳ ಈ ವಿಷಯದಲ್ಲಿ ಅಧಿಷ್ಠಾನ ಸತ್ಯ ಅಂತ ಇಬ್ರು ಅಧಿಷ್ಠಾನ ಸತ್ಯ ಅಂದ್ರೆ ಹಂಗ ಇಲ್ಲಿಯೂ ಕೂಡ ಆತ್ಮವತ್ ಜಾಗ್ರದೇವ ಆತ್ಮವತ್ ಚಿದಾತ್ಮ ಸ್ಯಾದೇವ ಭ್ರಮಗೋಚರ. ಇವರು ಆತ್ಮನೋ ಭ್ರಮಕ್ಕೆ ವಿಷಯ. ಎಲ್ಲಿ ಅಹಂ ಋಷಿ, ಅಹಂ ಸುಖಿ. ಸ್ಥೂಲ ಭ್ರಮಾವಸ್ಥೆಯಲ್ಲಿ ಆತ್ಮನೂ ವಿಷಯ ಕಾಣಿಲ್ಲ. ವಿಷಯ ಆದಾಗ ನೀವು ಸತ್ಯವಾಗಿ ಯಾವ ತಗೋತೀರಿ? ಆತ್ಮಸತ್ಯ. ಹಾಗೆ ಜಗತ್ತೂ ಕೂಡ ಜಗತ್ತಿನಲ್ಲಿ ಅಧಿಷ್ಠಾನ ಬ್ರಹ್ಮಸತ್ಯ, ಜಗತ್ತು ಅಂತ ಅವರಂತ. ಆತ್ಮವತ ಆದ
ಅಧಿಷ್ಠಾನ ಹೆಂಗೆ ಸತ್ಯನೋ ಜಗತ್ತು ಸತ್ಯ. ಅದ್ವೈತಗಳು ಏನು ಹೇಳ್ತಾರ, ಬ್ರಹ್ಮ ಹೆಂಗೆ ಸತ್ಯನೋ ಆರೋಪಿತವಾದಂತಹ ಜಗತ್ತು ಸುಳ್ಳಲ್ಲ, ಸತ್ಯ. ಸತ್ಯ. ಹಂಗೆ ಇದೆಯೂ ಕೂಡ ಅಹಂ ಕ್ಷಣಿಕ. ನಮ್ಮ ಅಧಿಷ್ಠಾನ ಹೆಂಗೆ ಸತ್ಯನೋ ಹಂಗ ಅವರ ಅಭೇದ ಸುಳ್ಳು ನೋಡಿ. ಅಹಂ ಕ್ಷಣಿಕ ಎಂಬುದು ಸತ್ಯನೋ ಸುಳ್ಳು? ಸತ್ಯನೇ ಅಲ್ಲ. ಹಂಗೆ ಒಟ್ಟಾರೆ ಏನು ಹೇಳಿದ್ರು, ಜಗತ್ತು ಸತ್ಯ ಹಂಗ, ಆತ್ಮ ಹಂಗ. ಸ್ವಪ್ನ ಸತ್ಯ ಹಂಗ, ನೋಡ್ತಕ್ಕಂಥ ಜೀವ ಸತ್ಯ ಹಂಗ, ಸ್ವಪ್ನ ಸತ್ಯ. ದೃಷ್ಟಾಂತ ಕೊಟ್ಟು ಹೀಗೆ ಆತ್ಮವತ್ ಕುಚಿದಾತ್ಮ ಶಾಲೇವ ಭ್ರಮಗೋಚರ ಯಥಾವತಾನ ಮಿಥ್ಯಾಸೋ ಸ್ವಪ್ನೇ ಜಾಗರಿತೆ ತಥಾ. ಸ್ವಪ್ನಾವಸ್ಥೆಯಲ್ಲೇ ಆಗಲಿ ಜಾಗರವಸ್ಥೆಯಲ್ಲೇ ಆಗಲಿ ಏನು ಈ ಬ್ರಹ್ಮನು ಮತ್ತು ಜೀವನು ಯಾವ ರೀತಿಯಾಗಿ ಸತ್ಯರೋ ಹಾಗೆ ಜಗತ್ತು ಕೂಡ ಸತ್ಯ. ಸ್ವಪ್ನ ಪದಾರ್ಥಗಳು ಸತ್ಯ. ಸುಳ್ಳು ಯಾವುದು? ಅದೇ ಹೊರಗಿನ ಪದಾರ್ಥೇ ಬಂದ ಅನ್ನೋದು ಸುಳ್ಳು. ನೀವು ಫಸ್ಟ್ ಕ್ಲಾಸ್ ಫಸ್ಟ್ ಬಂದಿರಿ ಅಂತ ಹೇಳ್ತೀನಿ, ಬಂದಿರಂಗಿಲ್ಲ. ತುಂಬ ಆರೋಪ ಫಸ್ಟ್ ಕ್ಲಾಸ್ ಫಸ್ಟ್ ಬಂದಿ. ಹಾಗಾದ್ರೆ ನೀವು ಎಂಬ ವಸ್ತು ಸುಳ್ಳು ಸತ್ಯ? ಫಸ್ಟ್ ಕ್ಲಾಸ್ ಫಸ್ಟ್ ಎಂಬುದು ಸತ್ಯನೋ ಸುಳ್ಳು? ಸುಳ್ಳು ಸತ್ಯ. ಸತ್ಯನೇ ಭಾಳ ಮಂದಿ ಬಂದಿರ್ತಾರೆ. ಒಂದು ದಿವಸ ಸುಳ್ಳು ಯಾವ್ದಿದ್ರು ಫಸ್ಟ್ ಕ್ಲಾಸ್ ಫಸ್ಟ್ ನಿಮ್ಮೊಳಗ ಅನ್ನೋದು ಸುಳ್ಳು. ಇದು ಹೊಲ ನಂದು ನಿಮ್ಗೆ ಜಗಳ ನಡೆದವರು ಕೋರ್ಟ್ನ, ನಂದು ಓದ್ತೀನಿ ಸುಳ್ಳು ಅಂತ ಜನರಿಗೆ ಕೇಳ್ತಾರೆ. ಏನಪ್ಪ ಹೊಲ ಅವ್ನು ನನಗತ್ತ ಸುಳ್ಳು ಯಾವ ಅವ್ನು ಸತ್ಯನೋ ಸುಳ್ಳು ನಾವು ಸತ್ಯ, ಹೊಲ ಸತ್ಯನೋ ಸುಳ್ಳು. ಜಗಳ ಮುಗಿದೋಯ್ತು ಇಲ್ಲದೆ ಜಗಳ ನಡೆದೇನು? ಆ ಸತ್ಯವಾದ ಹೊಲ ಸತ್ಯನಾದ ನನ್ನಲ್ಲಿ ನಂದು ಸ್ವಾಮಿತ್ವ ಇಲ್ಲ ಅಂತ ಅವನಿಗತ್ತಾನ. ಸ್ವಾಮಿತ್ವದ ಜಗಳ ನಡೆದ ಈಗ. ಹಂಗ ಜಗತ್ತು ಸತ್ಯದ, ಸ್ವಪ್ನ ಪದಾರ್ಥನೂ ಸತ್ಯವ. ಆ ಸತ್ಯವಾದ ಸ್ವಪ್ನ ಪದಾರ್ಥ ಹೊರಗಿನ ಸ್ವಪ್ನ ಪದಾರ್ಥಗಳೇ ಅವ ಹೊರಗಿನ ವಸ್ತು ಅಂತಲೂ ಸುಳ್ಳು. ಅದೇ ಹೇಳಿದ್ರಿ, ಯದಿ ಆತ್ಮನಿ ಅನ್ಯಥಾ ದೃಶ್ಯಂ ಭ್ರಾಂತೋ ಅತ್ರಾಪಿ ತದ್ಭವೇತ್. ಮುಂದಿದ್ದು ಯಥಾವಧಾನ ಮಿಥ್ಯಾಸೋ ಸ್ವಪ್ನೇ ಜಾಗೃತಿ. ಮತ್ತು ಯಥಾವಧಾನ ಕಡೆಗೆ ಏನು ಮಾಡಿದ್ರು? ಇಲ್ಲ. ಅದರಿಂದ ಏನಾಯಿತು? ಜಾಗೃತ ಪದಾರ್ಥಗಳಾಗಿದೆ, ಸ್ವಪ್ನ ಪದಾರ್ಥಗಳಾಗಿದೆ. ಅವು ಭ್ರಮಕ್ಕೆ ವಿಷಯವಾಗಿದ್ದರೂ ಕೂಡ, ಅದರ ಪಾರ್ಟ್ ಭ್ರಮದೊಳಗಿದ್ದರೂ ಕೂಡ ಅದು ಅವುಗಳ ಪಾತ್ರ ಭ್ರಮದ ಇದೆ. ಈಗ ನಮ್ಮ ಪಾತ್ರ ಸ್ವಪ್ನದಾಗದೇ ಅಲ್ಲ, ಹೊರಗಿನ ಭ್ರಮದಾಗ ಶಿಂಪಿ ಪಾತ್ರ ಭ್ರಮದಾಗ ಇಲ್ಲ. ಅದಾದ್ರೆ ಪಾತ್ರ ವಹಿಸಾಕ್ಷಣವೇ ಎಲ್ಲ ಸುಳ್ಳಾಗಂಗಿಲ್ಲ. ಶಿಂಪಿ ಸತ್ಯನೇ, ಹಂಗ ಜಗತ್ತು ಕೂಡ ಸತ್ಯ. ಯದಿ ಆತ್ಮನಿ ಅನ್ಯಥಾ ದೃಶ್ಯಂ ಭ್ರಾಂತೌ ಅತ್ರಾಪಿ ತದ್ಭವೇತ್ ಅಬಾಧಿತ ಅನುವೃತ್ತೇಸ್ತು ಸ್ವಪ್ನಾದೇನ ಭ್ರಾಂತತಾ ಕೃತಃ. ಅಂದ್ರೆ ಯದಿ ಆತ್ಮನಿ ಈ ನಾನು ಕ್ಷಣಿಕ ಅಂತ ಯದಿ ಆತ್ಮನಿ ಅನ್ಯಥಾ ದೃಶ್ಯ ಭ್ರಾಂತಂ ಅತ್ರಾಪಿ ತದ್ಭವೇತ್ ಅಬಾಧಿತ ಅನುವೃತ್ತಿಸ್ತು ಸ್ವಪ್ನಾದಿ ಭ್ರಾಂತತ. ನಾನು ಭ್ರಾಂತನಾಗಿದ್ದೇನೆ ಎಂಬ ಒಂದು ನನಗೆ ಭಾವ ಬಂತು. ಒಂದಾಗಿದೆ ಭ್ರಾಂತನಾಗಿದ್ದೆ, ಕ್ಷಣಿಕತ್ವ ಸುಳ್ಳು. ಆತ್ಮ ನಿಂತಿದ್ದ, ಆತ್ಮ ಸತ್ಯದಲ್ಲ. ಹಂಗೆ ಸ್ವಪ್ನದಲ್ಲಿ ಹೊರಗಿನ ಪದಾರ್ಥ ಅಂತನೂ ಸುಳ್ಳು, ಸ್ವಪ್ನತ್ವೇನ ಸತ್ಯ. ಆದ್ದರಿಂದ ಅಬಾಧಿತ ಅನುವೃತ್ತಿಯಷ್ಟು ಸ್ವಪ್ನಾದೇನು ಭ್ರಾಂತತ, ಎಂದೆಂದು ಬಾಧಿತವಾಗುವುದಿಲ್ಲ. ಸ್ವಪ್ನ ಪದಾರ್ಥಗಳು ಸುಳ್ಳ ಅಲ್ಲ, ಹೊರಗಿನ ಪದಾರ್ಥಗಳೇ ಒಳಗವ ಅನ್ನೋದು ಸುಳ್ಳು.
ಆದ್ದರಿಂದ ನಚ ಕಾಚಿತ್ ಪ್ರಮಾ ವಿಶ್ವ ಅಂದ್ರೆ ಭ್ರಾಂತತ್ವೇ ಸರ್ವಮೇವ ಚ ಭ್ರಾಂತತ್ವೇ ಪ್ರಮಾಣಂತು ಕಥಂ ತದ್ ಭ್ರಾಂತತಾ ಭವೇತ್ ಈ ರೀತಿಯಾಗಿ ಏನಾಯ್ತು ವಿಶ್ವಭ್ರಾಂತತ್ವೇ ಅಂದ್ರೆ ಸ್ವಪ್ನ ಮತ್ತು ಜಾಗೃತ ರೂಪಗಳು ಜಗತ್ತಿನ ಯಾವ್ದು ಜಗತ್ತವ ಇಲ್ಲ ಸ್ವಪ್ನ ಜಗತ್ತು ಮತ್ತು ಜಾಗೃತ ಜಗತ್ತು ಇದೆ ಇವುಗಳ ಮಿಥ್ಯಾವ ಅಂತಂದಿಕ್ಕೆ ನ ಕಾಚಿತ್ ಪ್ರಮಾ ಹೊರಗಿನ ಜಗತ್ತು ಸ್ವಪ್ನ ಜಗತ್ತು ಸುಳ್ಳಾಗಿವೆ ಎಂಬ ವಿಷಯದಲ್ಲಿ ಯಾವ ಪ್ರಮಾಣ ಬರಲಿಲ್ಲ. ಏನು ಹೊರಗಿನ ಜಗತ್ತು ಸುಳ್ಳದ ಅಂತನ್ಲಿಕ್ಕೆ ಪ್ರಮಾಣ ಇಲ್ಲ, ಸ್ವಪ್ನ ಜಗತ್ತು ಸುಳ್ಳದ ಅಂತನ್ಲಿಕ್ಕೆಯೋ ಪ್ರಮಾಣ. ಅದಕ್ಕೆ ವಿಶ್ವಭ್ರಾಂತತ್ವೇ ಕಾಚಿತ್ ಪ್ರಮಾಣ ಚ ಯಾವ ಪ್ರಮಾಣ ಸಿಗಲಿಲ್ಲ ಸುಳ್ಳಲ್ಲಿ. ಏನಾಯ್ತದ ಅಭ್ರಾಂತಮೇವ ಸರ್ವಮೇವ ಅಭ್ರಾಂತಮೇವ ಎಲ್ಲವೂ ಸತ್ಯನೇ ಸತ್ಯನೇ ಅಭ್ರಾಂತ ಸತ್ಯವೇ ಎಲ್ಲವೂ ಯಾವ್ಯಾವ ಅಂದ್ರೆ ಸ್ವಪ್ನ ಮತ್ತು ಹೊರಗಿನ ಜಗತ್ತು ಸ್ವಪ್ನ ಪದಾರ್ಥಗಳು ಮತ್ತು ಹೊರಗಿನ ಜಗತ್ತು. ಸರ್ವಮೇವ ಅಭ್ರಾಂತತ್ವೇ ಪ್ರಮಾಣಂ ಸತ್ಯ ಅಂತ ಅನ್ನಲಿಕ್ಕೆ ಪ್ರಮಾಣ ಇದರಿಂದ ತತ ಭ್ರಾಂತತ ಕಥಂ ಭವೇತ್ ಅನ್ವಯ. ಇಷ್ಟೆಲ್ಲ ನಮಗೆ ಹೇಳಿದಾಗ ತತ ಅಂದ್ರೇನು ಹೊರಗಿನ ಜಗತ್ತು ಸ್ವಪ್ನ ಜಗತ್ತು ಭ್ರಾಂತಿ ಅಂತ ಹೆಂಗಾಗ್ಯದ ಅರ್ಥ ಆಯ್ತಾ? ಅನ್ವಯ ಭಾವ ಯಾವ ಏನಾಯ್ತು ಈಗ ಇನ್ನೊಮ್ಮೆ ಅನ್ವಯ ಮಾತ್ರ ನೋಡ್ರಿ ಮಂಗಲಿಗೆ ಏನು ವಿಶ್ವಭ್ರಾಂತತ್ವ ಅಂದ್ರೇನು ಸ್ವಪ್ನ ಪದಾರ್ಥಗಳು ಮತ್ತು ಹೊರಗಿನ ಜಗತ್ತು ಭ್ರಾಂತಿಯ ಸುಳ್ಳದ ಅಂತಲಿಕ್ಕೆ ಕಾಚಿತ್ ಪ್ರಮಾಣ ಅದು ಪ್ರಮಾಣ ಇಲ್ಲ. ಏನಾಯ್ತು ಸರ್ವಮೇವ ಅಭ್ರಾಂತತ್ವೇ ಪ್ರಮಾಣ ಎಲ್ಲವೂ ಅಭ್ರಾಂತ ಎಲ್ಲವೂ ಸತ್ಯದ ಅಂತಲಿಕ್ಕೇನೆ ಪ್ರಮಾಣ. ಪ್ರಮಾಣದ ಹೀಗಿದ್ದಾಗ ತದ್ ಭ್ರಾಂತತ ಕಥಂ ಭವೇ ಸ್ವಪ್ನ ಪದಾರ್ಥಗಳು ಭ್ರಾಂತಿ ಹೆಂಗೆ ತಾನೇ ಆಗ್ತಾವ ಆಗೋದಿಲ್ಲ. ಅನ್ವಯ ಮಾಡ್ಬೋದು. ಕಿಂಚ ಭ್ರಾಂತತ್ವವಾದಿ ಭ್ರಾಂತತ್ವಂ ಸಮತಶ್ಯ ಚ ಅಂಗೀಕರೋತಿ ನಿಯತಂ ತತ್ರ ಸಂಪ್ರತಿಪನ್ನತಾ. ಇದು ಅನ್ವಯ ಅನುಪಾತ. ಕಿಂಚ ಭ್ರಾಂತತ್ವವಾದಿ ಸಭ್ರಾಂತತ್ವಂ ಸಮತಶ್ಯ ಚ ಅಂಗೀಕರೋತಿ ನಿಯತಂ ತತ್ರ ಸಂಪ್ರತಿಪನ್ನತಾ ವಾದಿನೋಸ್ತೇನ ಚಾಭ್ರಾಂತಂ ವಿಶ್ವಮೇವ ಭವಿಷ್ಯತಿ ಭ್ರಾಂತತ್ವಭ್ರಾಂತತಾ ನಾಭ್ರಾಂತಿ ಸತ್ಯತಾ. ಏನೋ ಭ್ರಾಂತತ್ವವಾದಿ ಜಗತ್ತೆಲ್ಲವೂ ಭ್ರಾಂತ ಅನ್ನೋ ಯಾರು ಮಿಥ್ಯಾನ ಮಾಯ. ನಾವು ಕೇಳ್ತೀವಿ ಜಗತ್ತೆಲ್ಲವೂ ಮಿಥ್ಯೆ ಅನ್ನತಕ್ಕಂಥ ನಿನ್ನ ವಾದ ಮಿಥ್ಯನೋ ಸತ್ಯ? ಸತ್ಯ ಜಗತ್ತೆಲ್ಲವೂ ಸುಳ್ಳು ಅನ್ನತಕ್ಕಂಥ ನನ್ನ ಮಾತು ಸತ್ಯನೋ ಸುಳ್ಳು? ಸತ್ಯ ಅಂತ ನಾವು ಸತ್ಯ ಅಂದಿ ಜಗತ್ನಾಗ ಬ್ರಹ್ಮನ್ ಸತ್ಯ ಅದ ಅದ್ವೈತ, ಸುಳ್ಳಂದಿ ಜಗತ್ ಸತ್ಯ. ಜಗತ್ ಸತ್ಯ. ಸತ್ಯ ನಾನು ಸುಳ್ಳು ಅನ್ನೋದು ಸುಳ್ಳ ಸತ್ಯ ಸತ್ಯ ಅಂತ ಸತ್ಯ ಆಯ್ತು. ಜಗತ್ತೆಲ್ಲವೂ ಸುಳ್ಳು ಅನ್ನುವ ನನ್ನ ಮಾತು ಸುಳ್ಳದೇನಾಯ್ತು? ಭ್ರಾಂತತ್ವವಾದಿ ಸಭ್ರಾಂತತ್ವಂ ಸಮತಶ್ಚ ಚ ಅಂಗೀಕರೋತಿ. ನನ್ನ ಮತ ಭ್ರಾಂತನೇ ಬೇಕು. ಈಗ ಬ್ರಹ್ಮದಿಂದ ಭಿನ್ನ ಆಗಿದೆ. ಬ್ರಹ್ಮದಿಂದ ಭಿನ್ನ ಆದಾಗ ಏನಾಯ್ತು? ಮಿಥ್ಯಾ ಆಯ್ತು. ಅದು ಮಿಥ್ಯಾ ಆದ ಏನಾಯ್ತು? ಸತ್ಯ. ಸತ್ಯ. ಹಾಗೆ ತತ್ ಸಂಪತ್ತಿ ಇನ್ನೊಂದು ಸಂಪತ್ತಿ ಇಬ್ಬರದ್ದು ಸಂಪತ್ತಿ ಪತ್ಯ ವಾದಿನೋ ಸಂಪತ್ತಿ ಪನ್ನತ ನಚ ಭ್ರಾಂತಂ ವಿಶ್ವಮೇ ಅಂತ ಮನೆಗೇನಾಯ್ತು? ಜಗತ್ತೆಲ್ಲವೂ ಮಿಥ್ಯೆ ಅಂತ ಅರ್ಥ ಆಯ್ತು. ಯಾಕಾಯ್ತು ಹೇಳು? ಜಗತ್ತೆಲ್ಲವೂ ಮಿಥ್ಯೆ ಅನ್ನುವ ವಾದ ಮಿಥ್ಯೆ ಆಯ್ತಲ್ಲ. ಏನೋ ಜಗತ್ತು ಮಿಥ್ಯಾ ಅನ್ನೋ ವಾದನೆ ಮಿಥ್ಯಾ. ಅಂದ್ರೆ ಜಗತ್ತೇನಾಯ್ತು? ಸತ್ಯ. ಭ್ರಾಂತತ್ವ ಭ್ರಾಂತತಃ ಚೇಶ. ಮಿಥ್ಯೇ ಮಿಥ್ಯಾ ಆದಾಗ ಕಥಂ ನ ಅಭ್ರಾಂತಿ ಸತ್ಯತ.
ಅದು ಸತ್ಯತ ಭ್ರಾಂತ. ಆದ್ದರಿಂದ ಟೋಟಲ್ ಏನಾಯ್ತು ಎಲ್ಲ ಕೊನೆಗೆ ಸ್ವಪ್ನ ಪದಾರ್ಥಗಳು ಸತ್ಯ. ಸತ್ಯ. ಸ್ವಪ್ನದಂತೆ ಆ ಜಗತ್ತು ಕಾರಣ ಸತ್ಯ. ಅಚಾರ ಇದನ್ನು ಹೆಂಗೆ ಹೇಳ್ತಿದ್ದೀವಿ ಅಂದ್ರೆ ಅಶೇಷ ದೋಷ ದುಷ್ಟಂ ತನ್ ಮತಂ ಹೇಯಂ ಬುಭೂಷುಮಿ. ಆಗ ಭೂಷುಮಿ ಅಂದ್ರೆ ಚೆನ್ನಾಗಿ ತಿಳಿದುಕೊಳ್ಳಬೇಕೆಂಬ ಇಚ್ಛೆ ಉಳ್ಳವರು. ಈ ಮತ ಅದಲ್ಲ. ಯಾವ ಮತ ಹೇಳಿ? ಜಗತ್ತೆಲ್ಲವೂ ಸುಳ್ಳು, ಸ್ವಪ್ನ ಪದಾರ್ಥ ಎಲ್ಲ ಸುಳ್ಳು ಅಂತಕ್ಕಂಥ ಮತ ಅದಲ್ಲ ಅದು. ಹೇಯಂ ಅಶೇಷ ದೋಷ ದುಷ್ಟಂ, ಎಲ್ಲ ದೋಷಗಳಿಂದ ದೂಷಿತವಾದದ್ದು. ಮತ್ತೆ ಹೇಯಂ ಅದನ್ನು ತ್ಯಾಗ ಮಾಡಬೇಕು. ಯಾಕೆಂದ್ರೆ ಏನ ಸ್ವಮತ ಹೇಯತ್ವಂ ಸ್ವಯಂ ಅಂಗೀಕೃತಂ ಸದಾ. ತನ್ನ ಮತವೇ ಮಿಥ್ಯಾತನ ಅನ್ನಲೇನೋ ನನ್ನದು ಹೇಯವಾಗಿದೆ. ಭ್ರಾಂತಿತ್ವ ದುರ್ಘಟತ್ವಶ್ಯ. ಅವನ ಕೊನೆಗೆ ಅಲ್ಲಪ್ಪ ನಿನ್ನ ಮತವೇ ಸುಳ್ಳಂತೆ ಅಂದಲ್ಲ. ನಮ್ಗದು ಭೂಷಣ ರೀ ಅವಂತಾನೇನೋ ನಾವು ಅಲಂಕಾರ, ನಾವು ಬ್ರಹ್ಮೇ ಸತ್ಯ ಅಂತ ಹೇಳ್ಬಿಟ್ಟಿವಿ ಅವನು. ಅದ್ರ ಮುಂದೆ ಎಲ್ಲವೂ ಸುಳ್ಳ. ಮತ್ತು ನೀನು ಸುಳ್ಳ, ನಿನ್ನ ಮತ ಅದು ಸುಳ್ಳ ಅಂದಮೇಲೆ ಭ್ರಾಂತತ್ವ ದುರ್ಘಟತ್ವ. ಇದಕ್ಕೇನೋ ಉತ್ತರ ಕೊಡ್ಲಿಕ್ಕೆ ಬರಂಗಿಲ್ಲ ನನಗೆ ಅಂತ ಪೂಷಣವೇ. ಉನ್ಮತ್ತೋಪಿ ಕಥಂ ತಸ್ಯ ಮತಂ ಸ್ವೀಕರ್ತು. ಇಂಥವರ ಮತವನ್ನು ಹುಚ್ಚಿಡಿದವನು ಕೂಡ ಸ್ವೀಕಾರ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಉನ್ಮತ್ತೋಪಿ ಅಂದ್ರೆ ಹೇಳಿ ಅವನು ಹೆಂಗಾಗಿದೆ ಸ್ವಯಂ ತನ್ನ ಮತ ಸುಳ್ಳು ತಾನ ಮತ ನಾ ಹೆಂಗೆ ಸ್ವೀಕಾರ ಉನ್ಮತ್ತೋಪಿ ಮತ ಸ್ವೀಕಾರ. ಹಾಗಾದ್ರೆ ಆಚಾರ ನೀವು ಇಷ್ಟೆಲ್ಲ ಅನ್ಲಿಕತ್ತೀರಿ, ಇಷ್ಟೆಲ್ಲ ಸ್ಪಷ್ಟ ದೋಷಗಳಿಂದ ಕೂಡಿದರೂ ಈ ಮತವನ್ನು ರಚನಾ ಹೆಂಗೆ ಮಾಡಿದ್ರು, ಇದು ಪ್ರಚಾರ ಹೆಂಗೆ ಮಾಡಿದ್ರು? ಈ ಶಕ್ತಿಯ ಚಿಂತತ್ವ, ದೇವರ ಚಿಂತ್ಯಾತ್ಮಕ ಶಕ್ತಿ ಒಳಗೆ ಇಂಥ ಮಂದಿನ ಇರ್ತಾರೆ. ಈಶ ಶಕ್ತಿಯ ಪರಮಾತ್ಮ ಚಿಂತ ಶಕ್ತಿಯಿಂದ ಉನ್ಮತ್ತೈ ಪ್ರವರ್ತಿತ. ನೋಡಿ ದೇವ ಶಕ್ತಿ ಹಿಂಗದಲ್ಲ, ಏನೋ ಹುರುಳು ಇಲ್ಲದೆ ಇದ್ದರೂ ಭಾರೀ ಮಾತಾಡಿ ಮುಂದೆ ಬರುವುದಿಲ್ಲ. ಯುಕ್ತಿ ಇರಂಗಿಲ್ಲ, ಶಕ್ತಿ ಇರಂಗಿಲ್ಲ, ಆದರೂ ಮಂದಿ ಒಳಗೆ ಅವ್ರು ಭಾಳ ಹೀರೋ ಆಗಿರ್ತಾರೆ. ಇದೇನಿದು ದೇವರ ಅಚಿಂತ್ಯ ಶಕ್ತಿ ಅಂದ್ರೆ ಎಲ್ಲ ಇದ್ರ ಮಾಡೋದು ಇದು ಯೋಗ್ಯ. ಏನೋ ಒಳಗೆ ಯೋಗ್ಯತಾ ಇಲ್ಲದೆ ಇದ್ದರೂ ಭಾರಿ ಹೀರೋ ಆಗ್ತಾರೆ. ಹೆಂಗೆ ಅವ್ರ ಶಕ್ತಿ ಇರೋದು ಭಗವಂತನ ಅಚಿಂತ್ಯ ಅದ್ಭುತ ಶಕ್ತಿ. ಅವ್ರು ಮಾಡೋದು ದೇವ ಕ್ರಿಮಿಯಿಂದ ರಾಜ್ಯ ದೇವರ ಆಳಿಸ್ತಾನ ಕ್ರಿಮಿಯಿಂದ. ಹಂಗೆ ಅತ್ಯಂತ ಅಬದ್ಧವಾದಂಥ ಮತವಿದ್ದರೂ ಆ ಮತ ಹುಟ್ಟುವುದು, ಅದು ಬೆಳೆಯೋದು ಇದು ಅವಶಕ್ತಿಯಲ್ಲಿದ್ದು ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಮತ ಪ್ರಜ್ಞಾತ್ಮವಾಗಿ. ಅದಕ್ಕಾಗಿ ಇದು ಪ್ರಜ್ಞಾ, ಇಲ್ಲಿ ಮಾಯಾಮಾತ್ತಂತೂ ಕಾರ್ತ್ಮೇನ ಅನಭಿವ್ಯಕ್ತ ಸ್ವರೂಪತ್ವ ಓಂ ಎಂಬುವಂಥ ಸೂತ್ರದ ಅರ್ಥವನ್ನು ಇದು ವಿವರಣೆ ಮಾಡ್ತಾರೆ.